ದ್ವಿಭಾಷಾ ನೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಧ್ಯತೆ ಏನು ಮತ್ತು ಸವಾಲುಗಳು ಏನಿದ್ದಾವೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಾದವನ್ನು ನಡೆಸಿಕೊಳ್ಳಿದ್ದಾರೆ ನನ್ನ ಕಲಿಗಾಗಿರುವಂಥ ನವಿತಾ ಜೈನ್. ಪ್ಲೀಸ್ ವೆಲ್ಕಮ್ ನವಿತಾ. ಇನ್ನು ಈ ಸಂವಾದದಲ್ಲಿ ಪಾಲ್ಗೊಳ್ಳಿಕ್ಕೆ ಅತಿಥಿಯಾಗಿ ಆಗಮಿಸಿರುವಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಡಾಕ್ಟರ್ ಪುರುಷೋತ್ತಮ್ ಬಿಳಿಮನೆ ಅವರು, ಹಾಗೆ ನಟಿ ಪೂಜಾ ಗಾಂಧಿ ಅವರು, ಬನವಾಸಿ ಬಳಗದ ಅಧ್ಯಕ್ಷರಾಗಿರುವಂಥ ಆನಂದ್ ಜಿ, ಈ ಮೂವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅನ್ನುವಂಥದ್ದನ್ನು ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ರೈಸಿಂಗ್ ಕರ್ನಾಟಕ 2025ರ ಸಂವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ರೈಸಿಂಗ್ ಕರ್ನಾಟಕ ಸಂವಾದದಲ್ಲಿ ನಾವಿವತ್ತು ಮಾತನಾಡೋದಕ್ಕೆ, ಅರ್ಥೈಸೋದಕ್ಕೆ ಅಥವಾ ಈ ವಿಚಾರದಲ್ಲಿ ಯಾಕೆ ಬೇಕು ಈ ನೀತಿ ಅನ್ನೋದನ್ನ ಮಾತನಾಡೋದಕ್ಕೆ ಇರುವಂತಹ ವಿಚಾರ ಅಂತ ಹೇಳಿದ್ರೆ ದ್ವಿಭಾಷಾ ನೀತಿ, ಸಾಧ್ಯತೆ ಮತ್ತು ಸವಾಲುಗಳು. ಎಸ್ ಮೂರ್ತಿಯವರ ಒಂದು ನಾಟಕ ಇದೆ, ಆವ್ರಾ ಭಾವ ಅನ್ನೋದು. ಬಹಳ ಹಳೆಯ ನಾಟಕ, ಲೈಟ್ ಹಾರ್ಟೆಡ್ ನಾಟಕ. ಈ ನಾಟಕದಲ್ಲಿ ಒಂದು ವಠಾರದಲ್ಲಿ ಬೇರೆ ಬೇರೆ ಕುಟುಂಬಗಳು, ಬೇರೆ ಭಾಷೆಯ ಕುಟುಂಬಗಳು ಯಾವ ರೀತಿಯಾಗಿ ಇರುತ್ತೆ, ಅಲ್ಲಿ ಕಮ್ಯುನಿಕೇಷನ್ ಕನ್ಫ್ಯೂಷನ್ ಹೇಗಾಗತ್ತೆ ಅನ್ನೋದನ್ನ ಲೈಟ್ ಹಾರ್ಟೆಡ್ ಆಗಿ ನಗ್ನಗ್ತಾ ತೋರಿಸಿದ್ದಾರೆ. ನಗ್ನಗ್ತಾನೆ ಸಾಮರಸ್ಯ ವಿಚಾರವನ್ನ ತಿಳಿಸಿದ್ದಾರೆ. ಆ ಸಾಮರಸ್ಯದ ನಾಟಕ ಆ ಕಾಲಕ್ಕೆ ಈ ಕಾಲಕ್ಕೆ ಪ್ರಸ್ತುತ ಆದರೂ ಕೂಡ ಸಂದರ್ಭ ಸನ್ನಿವೇಶಗಳು ಬದಲಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕಾರಣ, ಈಗಾಗಲೇ ಆ ನಾಟಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಮರಸ್ಯ ಇತ್ತು, ಆದರೆ ಬರ್ತಾ ಬರ್ತಾ ಯಾವ ರೀತಿಯಾಗಿ ಭಾಷೆಯ ವಿಚಾರದಲ್ಲಿ ಬದಲಾವಣೆಗಳು ಆದವು ಅನ್ನೋದನ್ನ ನೋಡ್ತಾ ಹೋದ್ರೆ ಆಗ್ಲೂ ಕೂಡ ಆ ಸಂದರ್ಭದಲ್ಲಿ ತಮಿಳುನಾಡಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗಿನಿಂದಲೇ ಆರಂಭ ಆಯಿತು. ಕರ್ನಾಟಕದಲ್ಲಿ ಗೋಕಾಕ್ ಚಳವಳಿಯ ನಡೆಯಿತು. ಇಂತಹ ಸಂದರ್ಭದಲ್ಲಿ ಪರವಾಗಿಲ್ಲ, ನಾವು ತ್ರಿಭಾಷಾ ಸೂತ್ರವನ್ನ ಅಳವಡಿಸಿಕೊಳ್ಳೋಣ ಅಂತ ಇದ್ದಾಗ್ಲೂ ಕೂಡ ಹಿಂದಿ ಹೇರಿಕೆ ಮಾಡುವಂತಹ ಪ್ರಯತ್ನಗಳಾಯಿತು. ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನೋದನ್ನ ಹೇಳುವಂತಹ ಪ್ರಯತ್ನಗಳಾಯಿತು. ಎಲ್ಲರೂ ಹಿಂದಿ ಕಲಿಬೇಕು, ಅದನ್ನು ತುರಿಸುವಂತಹ ಕೆಲಸವನ್ನು ಕೂಡ ಮಾಡಲಾಯಿತು. ಇಂತಹ ಸಂದರ್ಭದಲ್ಲೇ ಯಾಕೆ ಬೇಕು ನಮಗೆ ಬೇರೆ ಭಾಷೆಗಳು, ನಮ್ಮ ಭಾಷೆ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳುವ ಪ್ರಯತ್ನಗಳಾಗಿಯೇ ತ್ರಿಭಾಷಾ ಸೂತ್ರದಿಂದ ದ್ವಿಭಾಷಾ ಸೂತ್ರಕ್ಕೆ ಬರುವಂತಹ ಸಂದರ್ಭ. ಆ ನಿಟ್ಟಿನಲ್ಲಿ ಶಿಕ್ಷಣ ನೀತಿ ಆಯೋಗ ಕೂಡ ವರದಿಯನ್ನ ಕೊಟ್ಟಿದೆ. ಹಾಗಾದ್ರೆ ಯಾಕೆ ಬೇಕು ದ್ವಿಭಾಷಾ ನೀತಿಯ ಸಾಧ್ಯತೆಗಳು, ಸವಾಲುಗಳು, ಪ್ರಯೋಜನಗಳು, ಕನ್ನಡದ ಮೇಲೆ ಕನ್ನಡಿಗರಿಗೆ ಯಾವೆಲ್ಲ ಪ್ರಯೋಜನಗಳಾಗುತ್ತೆ, ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದರ ಬಗ್ಗೆ ಇನ್ನಷ್ಟು ಅರ್ಥೈಸೋದಕ್ಕೆ ಜೊತೆಗೆ ನಾನಿಲ್ಲಿ ಕೇವಲ ಡೆವಿಲ್ಸ್ ಅಡ್ವೊಕೇಟ್ ಆಗಿ ಕೂತ್ಕೊಂಡಿದ್ದೀನಿ. ಕಾರಣ, ಇದನ್ನ ಯಾಕೆ ಬೇಕು ಅನ್ನೋದನ್ನ ಅರ್ಥೈಸೋದಕ್ಕೆ ನನ್ನ ಜೊತೆ ಅತಿಥಿಗಳಿದ್ದಾರೆ. ಅವರನ್ನು ನಾನು ವೆಲ್ಕಮ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅದೇ ರೀತಿಯಾಗಿ ಬೇರೆ ಭಾಷೆ ಆದರೂ ಕೂಡ, ಬೇರೆ ರಾಜ್ಯ ಆದರೂ ಕೂಡ ಕರ್ನಾಟಕಕ್ಕೆ ಬಂದು ಕನ್ನಡದಲ್ಲಿ ಸಿನಿಮಾಗಳನ್ನು ಮಾಡಿ ಕನ್ನಡತಿಯೇ ಆಗಿ ಈಗ ಕನ್ನಡದ ಪರ ಹೋರಾಟ ಮಾಡ್ತಾ ಇರುವಂತಹ ನಟಿ ಪೂಜಾ ಗಾಂಧಿ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಕೇವಲ ಮಾತೃಭಾಷೆ ಅಲ್ಲ, ಅಥವಾ ಕೇವಲ ಅದು ನಮ್ಮ ಉಸಿರಲ್ಲ, ನಮ್ಮ ಜೊತೆನೆ ಅದು ಉಸಿರಾಗಿ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರಹಗಾರರಾಗಿ, ಹೋರಾಟಗಾರರಾಗಿ, ಬನವಾಸಿ ಬಳಗದ ಅಧ್ಯಕ್ಷರಾಗಿ ಕನ್ನಡದಲ್ಲಿ ದ್ವಿಭಾಷಿ ಅಥವಾ ಈ ಒಂದು ದ್ವಿಭಾಷಾ ಸೂತ್ರ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ತಾ ಇರುವಂತಹ ಆನಂದ್ ಜಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ದ್ವಿಭಾಷಾ ನೀತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸರ್, ಮೊದಲನೇದಾಗಿ ಫಸ್ಟ್ ನಿಮಗೆ ನಾನು ಕೇಳೋದು, ಒನ್ ವರ್ಡ್ ಅಲ್ಲಿ ದ್ವಿಭಾಷಾ ಸೂತ್ರ ಅಥವಾ ನೀತಿ ಬೇಕಾ ಬೇಡವಾ? ಬೇಕು 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 ಅನ್ನೋದಾದ್ರೆ ಈಗ ಒಂದಷ್ಟು ಮಾತುಗಳು ಕೇಳಿ ಬರ್ತದೆ. ನಾನು ಆಗಲೇ ಹೇಳಿದೆ, ನಾನು ಡೆವಿಲ್ಸ್ ಅಡ್ವೊಕೇಟ್ ಆಗಿ ಕೂತಿದ್ದೀನಿ ಅಂತ ಹೇಳಿ. ಕೆಲವರು ಹೇಳ್ತಾರೆ, ಈಗಾಗಲೇ ನಮ್ಮದು ಜಾಗತಿಕ ಬಂಡವಾಳ ಹೂಡಿಕೆ ಕರ್ನಾಟಕ ಮೊದಲನೇಲಿ ಇರುವಂತಹ ಸಂದರ್ಭದಲ್ಲಿ ಈ ಬಹುಭಾಷಾ ಪ್ರೌಢಿಮೆಯಿಂದಾಗಿಯೇ ನಾವು ಎಲ್ಲ ಕೂಡ ಇಂತಹ ಒಂದು ವಿಚಾರವನ್ನು ಕಲ್ತ್ವಿ, ಹಾಗಾಗಿ ಬಹುಭಾಷೆ ಬೇಕು ನಮಗೆ ಅನ್ನುವಂತಹ ವಿಚಾರ ಹೇಳ್ತಾರೆ. ಹಾಗಾದ್ರೆ ಇದು ಸತ್ಯನಾ? ಒಂದು ವೇಳೆ ಬೇಕು ಅನ್ನೋದಾದ್ರೆ ಯಾಕೆ? ಈಗ ಭಾಷೆಗಳು ಭಾರತದ ದೊಡ್ಡ ಶಕ್ತಿ. ಅದು 2011ರ ಜನಗಣತಿಯಲ್ಲಿ ಭಾರತದಲ್ಲಿರುವ ಮಾತೃಭಾಷೆಗಳು ಮತ್ತು ಸ್ವತಂತ್ರ ಭಾಷೆಗಳ ಒಟ್ಟು ಸಂಖ್ಯೆ 19,568. ಇದರಲ್ಲಿ ಭಾರತದ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಸೇರಿಸಿರುವ ಭಾಷೆಗಳು ಕೇವಲ 22. ಇದರ ಪರಿಣಾಮ ಏನಾಗ್ತಿದೆ ಅಂತಂದರೆ, 1990ರ ಅನಂತರದ ಜಾಗತೀಕರಣದ ಬೆಳವಣಿಗೆ ಏನಿದೆ, ಮಾರುಕಟ್ಟೆ ನಮ್ಮದು ವಿಸ್ತರಿಸಿದಾಗೆ, ಯಾವ ಮಾರುಕಟ್ಟೆ ಬಗ್ಗೆ ನೀವು ಮಾತಾಡ್ತಿದ್ರೋ ಅದು ವಿಸ್ತಾರವಾದ ಹಾಗೆ ಭಾಷೆಗಳು ಜಾಹೀರಾತಿನ ಭಾಷೆಯಾಗಿ ಪರಿವರ್ತನೆ ಹೊಂದುತ್ತಿರುವಂಥ ಸಂದರ್ಭದಲ್ಲಿ ತುಂಬ ಸೃಜನಶೀಲವಾದಂಥ ಭಾಷೆಗಳು ಸಾವಿನ ಅಂಚೆಗೆ ಚಲಿಸುವುದನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಯುನೆಸ್ಕೋ ಮೊದಲಾದಂಥ ಸಂಸ್ಥೆಗಳು ಈಗಾಗಲೇ ನಮ್ಮ ಮುಂದೆ ಇಟ್ಟಿವೆ.
2011 ಅನಂತರ ಅಂದರೆ 1947 ಅನಂತರ 2011 ವರೆಗಿನ ನಡುವೆ ಭಾರತದಲ್ಲಿ ಸತ್ತು ಹೋದ ಭಾಷೆಗಳ ಸಂಖ್ಯೆ 254. ಮುಂದಿನ 50 ವರ್ಷದಲ್ಲಿ ಭಾರತದಿಂದ ಎಕ್ಸ್ಟಿಂಕ್ಟ್ ಅಂತ ಹೇಳ್ತೀವಲ್ಲ, ಸಾಯಲಿರುವ ಭಾಷೆಗಳ ಸಂಖ್ಯೆ 290. ಇದು ಯಾವುದೂ ಅತಿರೇಕದ ಅಂಕಿಅಂಶಗಳಲ್ಲ. ಯಾಕಂದರೆ ಈಗಾಗಲೇ ನಾವು ಭಾಷೆಗಳು ಪತನಮುಖಿಯಾಗುವುದು, ಸಾಯುವುದು, ಕಣ್ಮರೆಯಾಗುವುದು ನಾವು ಕಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಯೋಚನೆ ಮಾಡಬೇಕಾಗಿರೋದು ಭಾಷೆಗಳನ್ನು ಉಳಿಸುವುದು ಹೇಗೆ ಅಂತ. ಈ ಭಾಷೆಯನ್ನು ಉಳಿಸುವುದಕ್ಕೆ ಬೇಕಾದಂಥ ಒಂದು ಭಾಷಾ ನೀತಿಯನ್ನು ಇವತ್ತಿನವರೆಗೆ ಭಾರತ ಸರ್ಕಾರಕ್ಕೆ ರೂಪಿಸಲಿಕ್ಕೆ ಆಗಲಿಲ್ಲ. ಸರ್ಕಾರ ಯಾವುದೇ ಇರಲಿ, ಭಾರತಕ್ಕೊಂದು ಭಾಷಾ ನೀತಿ ಇಲ್ಲ. ನಮಗೆ 1968ರಿಂದ ನಾವು ಒಪ್ಪಿಕೊಂಡು ಬಂದಿರುವ ಭಾಷಾ ನೀತಿ ಯಾವುದು ಅಂದರೆ ತ್ರಿಭಾಷಾ ಸೂತ್ರ. ತ್ರಿಭಾಷಾ ಸೂತ್ರದ ಸಮಸ್ಯೆ ಏನು ಅಂತಂದರೆ, ತ್ರಿಭಾಷಾ ಸೂತ್ರವನ್ನು 1968ರಿಂದ ಕರ್ನಾಟಕ ಅಂಗೀಕರಿಸಿಕೊಂಡು ಬಂತು. ಇದರಿಂದ ಕರ್ನಾಟಕಕ್ಕೆ ಉದ್ಯೋಗದ ದೃಷ್ಟಿಯಿಂದಾಗಲಿ ಅಥವಾ ಬಹುಭಾಷಿಕತೆಯ ದೃಷ್ಟಿಯಿಂದಾಗಲಿ ಯಾವುದೇ ಒಂದು ದೃಷ್ಟಿಕೋನದಿಂದ ತ್ರಿಭಾಷಾ ಸೂತ್ರವನ್ನು 68ರಿಂದ ಅಂಗೀಕರಿಸಿಕೊಂಡು ಬಂದ ಮೇಲೆ ಕರ್ನಾಟಕಕ್ಕೆ ಏನು ಲಾಭ ಆಗಿದೆ ಎಂಬ ಒಂದು ವಿಶ್ಲೇಷಣೆ ತೋರಿಸಿ ನನಗೆ. ಇದು ಒಂದು ಪ್ರಶ್ನೆ. ಎರಡನೇದು, 1968ರಿಂದಲೇ ತಮಿಳುನಾಡು ದ್ವಿಭಾಷಾ ಸೂತ್ರವನ್ನೇ ಒಪ್ಪಿಕೊಂಡು ಬಂದದ್ದು. ಈಗ ನೀವು ಕಂಪೇರ್ ಮಾಡಿ, ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿಕೊಂಡು ಬಂದ ಕರ್ನಾಟಕಕ್ಕೆ ಲಾಭ ಆಗಿದೆ ಅಂದರೆ ತಮಿಳುನಾಡಿಗೆ ನಷ್ಟ ಆಗಿರಲೇಬೇಕು. ಅದೇ ಮಾನದಂಡದಲ್ಲಿ ತಮಿಳುನಾಡಿಗೆ ಲಾಭ ಆಗಿದೆ ಅಂದರೆ ಕರ್ನಾಟಕಕ್ಕೆ ನಷ್ಟ ಆಗಿರಬೇಕು. ಉತ್ತರ ಭಾರತದಲ್ಲಿ ಏನು ಮಾಡಿದರು? ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿದರು, ಪೂರ್ತಿ ಅಂಗೀಕರಿಸಲಿಲ್ಲ, ಪಾರ್ಶ್ವಿಕವಾಗಿ. ಅವರು ಏನು ಹೇಳಿದರೆ, 68ರ ಕೊಠಾರಿ ಆಯೋಗ ಏನು ಹೇಳ್ತದೆ ಅಂತಂದರೆ, ಹಿಂದಿಯೇತರ ರಾಜ್ಯಗಳ, ನೋಡಿ ಹಿಂದಿ ಮಾತನಾಡುವ ರಾಜ್ಯಗಳು UP, ಬಿಹಾರ್ ಅಥವಾ ಡೆಲ್ಲಿ, ಮಧ್ಯಪ್ರದೇಶ್ ಮೊದಲಾದ ಬೃಹತ್ ರಾಜ್ಯಗಳು ಇವತ್ತು ಸುಮಾರು 66 ಕೋಟಿ ಜನ ಹಿಂದಿ ಮಾತಾಡ್ತಾರೆ. ಇವತ್ತು ಭಾಳ ದೊಡ್ಡ ಸಂಖ್ಯೆ ಅದು. ಈಗ ಆ ಭಾಷೆಯನ್ನು ಮಾತನಾಡುವ ರಾಜ್ಯಗಳ ಜನರು ತ್ರಿಭಾಷಾ ಸೂತ್ರದ ಅಂಗವಾಗಿ ಹಿಂದಿಯೇತರ ರಾಜ್ಯಗಳ ಒಂದು ಆಧುನಿಕ ಭಾಷೆಯನ್ನು ಕಲಿಬೇಕು ಎಂಬುದು 68ರ ಕೊಠಾರಿ ಆಯೋಗದ ಶಿಫಾರಸು. ನನಗೆ ಉತ್ತರ ಭಾರತದ ಹಿಂದಿ ರಾಜ್ಯಗಳ ಒಂದು ಉದಾಹರಣೆ ಕೊಡಿ. ಅವರು ಹಿಂದಿಯೇತರ ರಾಜ್ಯಗಳ ಯಾವ ಭಾಷೆಯನ್ನು ಕಲಿತಾರೆ? ಅವರು ಏನು ಮಾಡಿದರು? ಹಿಂದಿ ಉಳಿಸ್ಕೊಂಡ್ರು, ಇಂಗ್ಲೀಷು ಉಳಿಸ್ಕೊಂಡ್ರು, ಮೂರನೇ ಭಾಷೆಯಾಗಿ ಹಿಂದಿಯೇತರ ರಾಜ್ಯಗಳ ಒಂದು ಭಾಷೆಯನ್ನು ಕಲಿಯುವುದರ ಹೊರತಾಗಿ ಅದು ಬಾಂಗ್ಲಾ ಕಲಿಬೋದು, ಒಡಿಯಾ ಕಲಿಬೋದು, ತೆಲುಗು ಕಲಿಬೋದು, ತಮಿಳು ಕಲಿಬೋದು, ಕನ್ನಡ ಕಲಿಬೋದು, ಆಪ್ಷನ್ಸ್ ಇದೆ. ಅವರು ಅದನ್ನೆಲ್ಲವನ್ನು ಬಿಟ್ಟು ಮಾರ್ಕ್ ಹೆಚ್ಚು ಬರ್ತದೆ ಎಂಬ ಕಾರಣಕ್ಕೆ ಸಂಸ್ಕೃತವನ್ನು ತೆಕ್ಕೊಂಡ್ರು. ಇದರ ಅರ್ಥ ಏನು ಅಂತಂದರೆ, ನಮಗೆ ಒಂದು ಭಾಷಾ ನೀತಿ ಇಲ್ಲ. 68ರಿಂದ ಬಂದ ಭಾಷಾ ನೀತಿಯನ್ನು ಕರ್ನಾಟಕ ಒಂಥರ, ತಮಿಳುನಾಡು ಒಂಥರ, ಹಿಂದಿ ರಾಜ್ಯಗಳು ಇನ್ನೊಂಥರ ಮಾಡಿದ್ದೇವೆ ವಿನಃ ಒಂದು ಏಕರೂಪತೆ ಇಲ್ಲ. ಇದರಿಂದಾಗಿ ನಾನು ಆರಂಭದಲ್ಲಿ ಹೇಳಿದ ಭಾರತೀಯ ಭಾಷೆಗಳು ಸೊರಗುತ್ತವೆ. ಇದನ್ನು ಉಳಿಸುವುದಕ್ಕೆ ನಮಗೆ ದ್ವಿಭಾಷಾ ಸೂತ್ರ ಖಂಡಿತವಾಗಲೂ ಬೇಕು. ಒಂದೇ ಒಂದು ಪ್ರಶ್ನೆ ಹೇಳ್ತೇನೆ. ದ್ವಿಭಾಷಾ ಸೂತ್ರವನ್ನು ಅಂಗೀಕರಿಸಿದಾಗ, ಅಂದರೆ ಈಗ ಏನು ರಾಜ್ಯ ಶಿಕ್ಷಣ ನೀತಿ ಅದು ಇನ್ನೂ ಕೂಡ ಪಬ್ಲಿಕ್ ಡಾಕ್ಯುಮೆಂಟ್ ಆಗಿಲ್ಲ, ಚರ್ಚೆಗೂ ಸಿಗ್ತಾ ಇಲ್ಲ. ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ. ಹೌದು, ಕ್ಯಾಬಿನೆಟ್ ಇನ್ನೂ ಅದನ್ನು ಚರ್ಚೆ ಮಾಡಿ ಅಂಗೀಕರಿಸಬೇಕು, ಅದೆಲ್ಲ ಇದೆ. ಇದರ ನಡುವೆ ದ್ವಿಭಾಷಾ ಸೂತ್ರವನ್ನು ತರಗತಿಯಲ್ಲಿ ಶಿಕ್ಷಣದಲ್ಲಿ ಅಂಗೀಕರಿಸಿದಾಗ ಇತರ ಭಾಷೆಗಳನ್ನು ಕಲಿಬಾರದು ಅಂತ ಎಲ್ಲಿಯೂ ಇಲ್ಲ. ಈಗ ಹಿಂದಿ ಪ್ರಚಾರ ಸಭೆ ಇದೆ, ಹಿಂದಿ ಅಂತ ಇಟ್ಟುಕೊಳ್ಳಿ. ಹಿಂದಿ ಪ್ರಚಾರ ಸಭೆ ಹಿಂದಿಯನ್ನು ಹೇಳಿಕೊಡೋದಕ್ಕೆ ಯಾರೂ ಬ್ಯಾನ್ ಮಾಡಿಲ್ಲ. ಅಥವಾ ನಾನು ಮೂರನೇ ಭಾಷೆಯಾಗಿ ನನ್ನ ಮಾತೃಭಾಷೆ, ನಾನು ಕನ್ನಡಿಗ, ಆದರೆ ನನ್ನ ಮನೆಯಲ್ಲಿ ತುಳು ಮಾತಾಡ್ತೇನೆ, ನಾನು ತುಳುವನ್ನು ಮಾತಾಡೋದಾದ್ರೆ ಮಾತಾಡ್ಬೋದು. ಸೊ ಮೂರನೇ ಬೇಡ ಅಥವಾ ಮಾತಾಡಬಾರ್ದು ಅನ್ನೋದಿಲ್ಲ, ಇಂಟ್ರೆಸ್ಟ್ ಅದು. ಆದರೆ ಮಕ್ಕಳಿಗೆ ನೋಡಿ, ಈ ವರ್ಷ ಈಗ ಏನಾಗಿದೆ, ನಾನು ಹಿಂದಿ ಓದುವ ಕಾಲಘಟ್ಟದಲ್ಲಿ 60ರ ದಶಕದಲ್ಲಿ ಹಿಂದಿ 50 ಮಾರ್ಕಿಗೆ ಓದಬೇಕಾಗಿತ್ತು. 50 ಮಾರ್ಕಿಗೆ ನಾನು ಹಿಂದಿ ಓದುವಾಗ ನನಗೆ ಮಿನಿಮಮ್ ಮಾರ್ಕ್ ಇರಲಿಲ್ಲ ಪಾಸಿಗೆ. ನೀವು 5 ಆದರೂ ತಗೊಳ್ಳಿ, 10 ಆದರೂ ತಗೊಳ್ಳಿ, 25 ಆದರೂ ತಗೊಳ್ಳಿ, ಆದರೆ ನಾವು ಹಿಂದಿ ಕಲ್ತೆವು. ನಿಧಾನವಾಗಿ 50 ಮಾರ್ಕಿನ ಹಿಂದಿಯನ್ನು 100 ಮಾಡಿದರು. 100 ಮಾಡಿ ಪಾಸ್ ಮಾಡಲಿಕ್ಕೆ ಮಿನಿಮಮ್ 35 ಅಂತ ಮಾಡಿದರು. 80ರ ದಶಕಕ್ಕೆ 35 ಮಿನಿಮಮ್ ಮಾಡಿದಲ್ಲದೆ ಎವರೇಜಿಗೆ ಸೇರಿಸಿದರು. ನೋಡಿ, ಒಂದು ಭಾಷೆಯನ್ನು ನೀವು ಹೀಗೆ ಬೆಳೆಸಿ ಎವರೇಜಿಗೆ ಸೇರಿಸಿದರ ಪರಿಣಾಮ ಏನಂದರೆ, ನೀವು ಕಳೆದ ಎಕ್ಸಾಮ್ನಲ್ಲಿ SSLCಯಲ್ಲಿ 90,000 ಮಕ್ಕಳು ಫೈಲ್ ಆದರು. 1,10,000 ಮಕ್ಕಳು ಫೈಲ್ ಆದರು. ಆದ್ದರಿಂದ ಭಾಷೆಯನ್ನು ಕಲೀಲಿಕ್ಕೆ ಅವಕಾಶಗಳು ನಮ್ಮ ದೇಶದಲ್ಲಿ ಇದ್ದೇ ಇದೆ. ನಾನು ದೆಹಲಿಗೆ ಹೋಗಿ 15 ದಿವಸದಲ್ಲಿ ಹಿಂದಿ ಕಲಿತೆ. ನಾನು
ವ್ಯವಹಾರಕ್ಕೆ ಬೇಕಾದಷ್ಟು ಭಾಷೆಯನ್ನು ಯಾರು ಎಲ್ಲಿ ಮೇಡಮ್ ಅವರು ಇಲ್ಲೇ ಇದ್ದಾರೆ, ಹೌದು. ಅಲ್ಲೆಲ್ಲೋ ಮೀರತ್ತಿಂದ ಬಂದು ಇಲ್ಲಿ ಬಂದು ಕನ್ನಡ ಕಲ್ತರು. ಸೊ ಈ ಥರದ ತೊಂದರೆಗಳು ಏನೂ ಇಲ್ಲ. ಆದರೆ ಶಿಕ್ಷಣ ವ್ಯವಸ್ಥೆ ಒಳಗಡೆ ಕಲಿತು ಮರೆಯಬಹುದಾದಂಥ ಒಂದು ಭಾಷೆಯನ್ನು ಅನಗತ್ಯವಾಗಿ ಹೇರಿ ಆ ಭಾಷೆಯೂ ಬೆಳೆಯೋದಿಲ್ಲ, ಮಕ್ಕಳ ಕ್ರಿಯೇಟಿವ್ ಕೂಡ ಬೆಳೆಯೋದಿಲ್ಲ. ಆದ್ದರಿಂದ ಬಹಳ ಚೆನ್ನಾಗಿ ಯೋಚನೆ ಮಾಡಿದ ದ್ವಿಭಾಷಾ ಸೂತ್ರದ ಬಳಕೆ ಏನಿದೆ, ಅನುಷ್ಠಾನ ಏನಿದೆ, ಇದು ಭಾಷೆಗಳನ್ನು ಬೆಳೆಸ್ತದೆ. ಎಸ್ ಸರ್, ನಿಮ್ಮ ಉತ್ತರದಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ, ಯಾಕಂದರೆ ಅರ್ಥೈಸೋದಕ್ಕೆ ಅಂತ ಹೇಳಿ. ನಾನು ಡೈರೆಕ್ಟಾಗಿ ಆನಂದ್ ಸರ್ ಹತ್ರ ಹೋಗ್ತೀನಿ. ಆನಂದ್ ಅವರೇ, ಈಗ ಸರೇ ಹೇಳಿದರು, ಒಂದು ಕಡೆ ಹೇರಿಕೆಯ ವಿಚಾರ, ಮತ್ತೊಂದು ಕಡೆ ನಾವು ಮಕ್ಕಳಿಗೆ ಭಾಷೆಯನ್ನು ಯಾಕೆ ಜಾಸ್ತಿ ಕಲಿಸಬಾರ್ದು ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಯಾಕಂದರೆ ಮಕ್ಕಳಿಗೆ ಆ ಪ್ರಾಯದಲ್ಲಿ ಎಷ್ಟು ಬೇಕಾದರೂ ಯಾವ ಲ್ಯಾಂಗ್ವೇಜನ್ನು ಕಲಿಯುವಂತಹ ಒಂದು ಗುಣಮಟ್ಟ ಇರುತ್ತೆ ಅವರ ಮಕ್ಕಳಲ್ಲಿ ಅನ್ನುವಂಥದ್ದು. ಹಿಂದಿ ಹೇರಿಕೆ ಅನ್ನುವಂಥ ವಿಚಾರ ಬಂದಾಗ ಹಿಂದಿ ಯಾಕೆ ಕಲಿಬಾರ್ದು ಅನ್ನುವ ಪ್ರಶ್ನೆಗಳಿದೆ. ಹಾಗಾದರೆ ಹಿಂದಿ ಬೇಡ ಅನ್ನೋದನ್ನು ನೀವು ಅಲ್ಲಿ ಒಂದು ರೀತಿಯಲ್ಲಿ ಹೇರುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನುವ ಪ್ರಶ್ನೆಗಳು ಕೂಡ ಇದೆ. ಯಾವುದು ಭಾಷೆನ ಕಲಿಬೇಡಿ ಅಂತ ಯಾರು ಹೇಳ್ತಾ ಇಲ್ಲ. ಇವಾಗ ಹಿಂದಿ ಕಲಿಬೇಡಿ, ಇನ್ನೊಂದು ಕಲಿಬೇಡಿ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿ. ಮತ್ತೆ ಇದು ಕಲಿಕೆಗೆ ಸಂಬಂಧಪಟ್ಟ ವಿಷಯ ಮಾತ್ರ ಅಲ್ಲ, ಆಡಳಿತಾತ್ಮಕ. ದಿಸ್ ಈಸ್ ಮೋರ್ ಪೊಲಿಟಿಕಲ್, ಅಂದರೆ ರಾಜಕೀಯವಾಗಿರುವಂಥ ವಿಷಯ ಇದು. ಯಾಕೆಂದರೆ ಇಡೀ ಭಾರತ ರೂಪುಗೊಂಡಾಗ ಅವ್ರಿಗೆ ಬೇಕಾಗಿದ್ದದೇನೆಂದರೆ ಇಡೀ ಭಾರತನ ಹಿಂದಿ ಭಾರತ ಮಾಡಬೇಕು. ಹಿಂದಿ ಭಾರತ ಮಾಡೋದು ಅಂದರೆ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧಿ ಅವರಿಂದಲೇ ಶುರುವಾಗಿದೆ. ದಕ್ಷಿಣ ಭಾರತ ಪ್ರಚಾರ ಸಭಾ ಮಾಡ್ಕೊಂಡಿದ್ದಾರೆ. ಅದ್ರ ಉದ್ದೇಶ ಏನಂತಂದರೆ ಇಡೀ ಭಾರತದಲ್ಲಿ ನಮಗೊಂದು ಭಾಷೆ, ಒಂದು ದೇಶ ಒಂದು ಭಾಷೆ, ಇದು ಭಾಳ ಅಪಾಯಕಾರಿಯಾದಂಥ ಹೇಳಿಕೆ. ಒಂದು ದೇಶಕ್ಕೆ ಒಂದು ಭಾಷೆ ಅಂತಂದರೆ ಒಂದು ಭಾಷೆಗೆ ಒಂದು ದೇಶ ಬೇಕಾಗುತ್ತೆ. ಇದು ಭಾಳ ಅಪಾಯಕಾರಿಯಾದ ಹೇಳಿಕೆ. ಹಾಗಾಗಿ ನೀವು ಒಂದು ದೇಶಕ್ಕೆ ಒಂದು ಭಾಷೆ ಮಾಡ್ತೀವಿ ಅಂತ ಉಳಿದವನ್ನ ಕೊಲ್ಲಕ್ಕಾಗಲ್ಲ. ಯಾವುದೇ ಒಂದು ಬಹುಭಾಷಿಕ ನಾಡಲ್ಲಿ ಒಂದು ಭಾಷೆಗೆ ಉಳಿದವಕ್ಕಿಂತ ಮೇಲಿನ ಸ್ಥಾನ ಇಟ್ಟ ತಕ್ಷಣ ಉಳಿದ ಭಾಷೆಗಳು ಸಾಯ್ತಾ ಹೋಗುತ್ತೆ. ಅದು ಎಲ್ಲ ಭಾಷೆಗೂ ಅನ್ವಯ ಆಗುತ್ತೆ. ಇಲ್ಲಿ ಸಮಸ್ಯೆ ಏನಂತಂದರೆ ಯಾರು ಯಾವ ಭಾಷೆ ಕಲಿತೀವಿ ಅನ್ನೋದಕ್ಕಿಂತ ನಮ್ಮ ಶಿಕ್ಷಣದ ವ್ಯವಸ್ಥೆನಲ್ಲಿ ನಾವು ಯಾವುದನ್ನು ಅನುಸರಿಸ್ಕೊಂಡು ಬಂದಿದ್ದೀವಿ ತ್ರಿಭಾಷೆ ಹೆಸರಲ್ಲಿ, ಇದರಲ್ಲಿರೋ ತಾರತಮ್ಯ ಬಹಳ ಮುಖ್ಯವಾಗಿ ನಮಗೆ ಕಾಣಿಸ್ಬೇಕು. ಯಾಕೆಂದರೆ ಭಾರತದ ಸಂವಿಧಾನ ಹೇಳಬೇಕಾದ್ರೆ ನಮಗೆ ಸಮಾನತೆ ಅಂತ ಹೇಳುತ್ತೆ, ಅವಕಾಶಗಳ ಸಮಾನತೆ ಅಂತ ಹೇಳುತ್ತೆ. ಆಪರ್ಚುನಿಟಿ ಅಂದರೆ ನಮಗೂ ಸಮಾನವಾಗಿರಬೇಕು. ನೀವು ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನ ಯಾವ್ದಾದ್ರು ನಿಮ್ಗೆ ಹುದ್ದೆಗಳು ಬೇಕು ಅಂದಾಗ ನನ್ನ ಭಾಷೆಯಲ್ಲಿ ನೀವು ಪರೀಕ್ಷೆ ಮಾಡದೆ ಹೋದರೆ ಎಲ್ಲಿ ಸಮಾನತೆ, ಯಾವ ಅವಕಾಶದ ಸಮಾನತೆ? ಇದು ಒಂದು ಮೇಲ್ ಕಾಣಿಸ್ತಾ ಇರೋದು. ಆದರೆ ಒಳಗಡೆ ನಾವು ನೋಡ್ತಾ ಹೋದಾಗ ಹಿಂದಿ ಭಾಷೆಯವರು ದೇಶದ ಯಾವ ಮೂಲೆಗೆ ಹೋದರೂ ಹಿಂದಿನಲ್ಲಿ ಅವರಿಗೆ ಎಲ್ಲ ಸಿಗಬೇಕು, ತೊಂದರೆ ಆಗಬಾರ್ದು. ಕರ್ನಾಟಕದಂಥ ಕನ್ನಡದ ನೆಲದಲ್ಲೂ ಕೂಡ ಇಲ್ಲಿ ಮಕ್ಕಳಿಗೆ ಒಂದನೇ ಕ್ಲಾಸಿಂದ ಹಿಂದಿ ಕಲಿಸ್ತೀವಿ, ಹಿಂದಿಯವ್ರು ಬಂದಾಗ ಹಿಂದಿಲಿ ಮಾತಾಡಿ ಅನ್ನೋ ಮನಸ್ಥಿತಿ ಹಿಂದಿ ವಸಾಹತುಶಾಹಿ ಮನಸ್ಥಿತಿ. ಇದು ನಮಗೆ ನಾವು ಹೇಳ್ತಾ ಇರೋದೇನೆಂದರೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಹಿಂದಿ ನಾಡಲ್ಲಿ ಹಿಂದಿನೇ ಸಾರ್ವಭೌಮ. ನಾವು ಅದ್ರ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ. ಹಾಗಿದ್ದಾಗ ನೀವು ಒಂದು ನಾಡಿನ ಮಕ್ಕಳಿಗೆ 1ನೇ ಕ್ಲಾಸಿಂದ ಕಲಿಸ್ತೀವಿ ಅನ್ನೋದು ಬಹಳ ದೊಡ್ಡ ತಪ್ಪಾಗುತ್ತೆ. ಮತ್ತು ನೀವು ಎತ್ತಿದ ಪ್ರಶ್ನೆ ಚಿಕ್ಕನ್ನಲ್ಲಿ ಬಹಳ ಭಾಷೆಗಳನ್ನ ಕಲಿಬೋದು ಅಂತಿದೆಯಲ್ಲ, ಇದರಲ್ಲಿ ವಿಶ್ವಸಂಸ್ಥೆ ಕೊಟ್ಟಿರೋದು 2 ವರದಿಗಳಿದೆ. ಒಂದು ಏನು ಹೇಳುತ್ತೆ, ಒಂದು ಭಾಷೆಯ ಮೇಲೆ ಅವರಿಗೆ ಹಿಡಿತ ಬರಬೇಕು, ಅದಕ್ಕೆ ಒಂದು ವಯಸ್ಸಿದೆ, 10ನೇ ವಯಸ್ಸೋ 12ನೇ ವಯಸ್ಸೋ ಬಂದ ಮೇಲೆ ಇನ್ನೊಂದು ಭಾಷೆನ ಕಲಿಯೋದು ಸುಲಭ ಅಂತ. ಇನ್ನೊಂದು ವರದಿ ಇತ್ತೀಚೆಗೆ ನಮ್ಮ NEP ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕಲಿಸಿರೋದೇನೆಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ 3ನೇ ವಯಸ್ಸಿನಲ್ಲಿ ಮಕ್ಕಳಿಗೆ ಜಾಸ್ತಿ ಭಾಷೆ ಕಲಿಸ್ಬೋದು, ಮಲ್ಟಿಲಿಂಗ್ವಲ್ ಎಜುಕೇಷನ್ ಅಂತ ಅವರು ರೆಫರ್ ಮಾಡ್ತಾ ಇದ್ದಾರೆ. ಆ ವರದಿನ ನೀವು ನೋಡಬೇಕು. ನಿಜವಾಗ್ಲೂ ಆ ವರದಿ ರೂಪಿಸಿರೋದು ಎಲ್ಲಿಗೆ ಅಂತಂದರೆ ಇದು ಆಫ್ರಿಕಾದಂಥ ಖಂಡಗಳಲ್ಲಿ ಜನಗಳು ಮಾತಾಡೋ ಭಾಷೆನೇ ಬೇರೆ, ಅವರ ಕಲಿಕೆಯ ಭಾಷೆನೇ ಬೇರೆ, ಅವ್ರ ಭಾಷೆನಲ್ಲಿ ಕಲಿಕೆ ಇಲ್ಲ. ಹಾಗಿದ್ದಾಗ ಆ ಮಕ್ಕಳಿಗೆ ಶಾಲೆಯ ಭಾಷೆ, ಸಮುದಾಯ ಸಮಾಜದ ಭಾಷೆ ಮತ್ತು ಮನೆಯಲ್ಲಾಡೋ ಭಾಷೆ ಇವುಗಳ ಪರಿಚಯ ಚಿಕ್ಕನ್ನಲ್ಲಿ ಮಾಡಿಕೊಟ್ರೆ ಓದು ಕಷ್ಟ ಆಗಲ್ಲ ಅಂತ ಮಾಡಿರೋದು. ಕರ್ನಾಟಕಕ್ಕೆ ಏನಿದೆ ಅಂತ ಸಮಸ್ಯೆ, ಮಕ್ಕಳಿಗೆ ತಾಕತ್ತಿದೆ 3 ಭಾಷೆ ಕಲಿಯೋಕ್ಕೆ, ಅದಕ್ಕೆ ಕಲೀಲಿ ಅನ್ನೋದು ಮಕ್ಕಳ ಮೇಲೆ ಹೇರಿಕೆ ಮಾಡೋ ವಿಧಾನ. ಮೂಲತಃ ಅದಲ್ಲ. ಅದು ಇರೋದೇನೆಂದರೆ ಒಂದು ಭಾಷೆಯಲ್ಲಿ ಪ್ರಭುತ್ವ ಸಾಧಿಸಿ ಆಮೇಲೆ ಕಲೀಲಿ ಅಂತ. ಭಾಳ ಮುಖ್ಯ ನನಗನ್ಸೋದು ತಾರತಮ್ಯದ ವ್ಯವಸ್ಥೆಯ ವಿರುದ್ಧವಾಗೇ ನಾವು ದ್ವಿಭಾಷೆ ಬೇಕು ಅಂತ ಹೇಳ್ತಾ ಇರೋದು. ಯಾವ ಉತ್ತರ ಪ್ರದೇಶ ಎಲ್ಲಿ ಈ ತ್ರಿಭಾಷಾ ಬಗ್ಗೆ ಹೇಳಿದಾಗೆ ಅವರು 3 ಭಾಷೆ ಕಲಿಬೇಕು, ನಾವು 3 ಭಾಷೆ ಕಲಿಬೇಕು ಅಂತಂದಾಗ ಬಹಳ ಸಮಾನವಾಗಿ ಕಾಣುತ್ತೆ. ಆದರೆ ಹಿಂದಿ ನಾಡುಗಳ ಮಕ್ಕಳಿಗೆ 3ನೇ ಭಾಷೆ ಆಯ್ಕೆ ಸ್ವಾತಂತ್ರ್ಯ ಇದೆ, 3ನೇ ಭಾಷೆ ಅವರು ಆರಿಸ್ಕೋಬೋದು. ನಮಗೆ ಕಡ್ಡಾಯ ಹಿಂದಿ. ಇದೇ NEPನಲ್ಲೂ ಮುಂದುವರೆದಿದೆ. NEPನಲ್ಲಿ ಕೂಡ ಹಿಂದಿ ಏತರ ನಾಡುಗಳಿಗೆ ಹಿಂದಿ ಕಡ್ಡಾಯವಾದ 3ನೇ ಭಾಷೆ ಆಗಿದೆ. NEP ನಾವು ನೋಡಬೇಕು, 4.11 ಪಾಯಿಂಟ್ ನಾವು ಓದಿದ್ರೆ ಅಂದರೆ ಹಿಂದಿ ಕಡ್ಡಾಯ ಅಂತ ಬರೆಯಲ್ಲ ಜಾಂಡ್ರವರು, ಬರಿಬೇಕಾದ್ರೆ ತ್ರಿಭಾಷಾ ನೀತಿಯನ್ನು ಮುಂದುವರಿಸ್ತೀವಿ ಅಂತ ಬರೀತಾರೆ. ಅಂದ್ರೇನು, ಹಿಂದಿ ಕಡ್ಡಾಯ ಮಾಡ್ತೀವಿ ಅಂತ. ಈ ಕಡ್ಡಾಯದ ವಿರುದ್ಧವಾಗಿ ಮಾತಾಡ್ತಾ ಇದ್ದೀವಿ. ಆದರೆ ನನ್ನ ಒಂದು ಮುಖ್ಯವಾದ ಪಾಯಿಂಟ್ ಅಂದರೆ ಎಲ್ಲ
ರಾಜ್ಯಗಳೇನಿದೆ, ಹಿಂದಿ ನಾಡುಗಳೇನಿದೆ, ಅವರ SLC ಪರೀಕ್ಷೆಯ ಮಾರ್ಕ್ಸ್ ಕಾರ್ಡ್ನ ನೀವು ನೋಡಬೇಕು. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಹಿಮಾಚಲ್ ಪ್ರದೇಶ್, ಬಿಹಾರ್ ಎಲ್ಲ ಕಡೆ, ವೆಸ್ಟ್ ಬೆಂಗಾಲ್, ಆಮೇಲೆ ತಮಿಳ್ನಾಡು ಎಲ್ಲ ಕಡೆ 500 ಅಂಕಗಳಿಗೆ ಮಾತ್ರ ಅವ್ರು ಉತ್ತರ ಬರೀತಾರೆ. ಕನ್ನಡದ ಮಕ್ಕಳು ಯಾಕೆ 600 ಅಂಕಕ್ಕೆ ಬರೀಬೇಕು? ನಾವು 500 ಅಂಕಕ್ಕೆ ಬರೀತೀವಿ, ನಾವು 2 ಭಾಷೆ ಕಲಿತೀವಿ, ಆಯ್ಕೆ ನಾವು 3ನೇ ಭಾಷೆ ಆಯ್ಕೆ ನಮಗಿರಲಿ, ನಾವು ಯಾವ್ದು ಬೇಕಾದ್ರೂ ಕಲಿತೀವಿ. ತುಳು ಯಾಕೆ ಕಲ್ತ್ಕೋಬಾರ್ದು ಶಾಲೆಯಲ್ಲಿ? ಇನ್ನೊಂದು ಯಾಕೆ ಕಲ್ತ್ಕೋಬಾರ್ದು? ಈ ಸ್ವಾತಂತ್ರ್ಯ, ಈ ಸಮಾನತೆ, ಈ ದೃಷ್ಟಿಯಿಂದ ಇದು ಶಿಕ್ಷಣಕ್ಕಿಂತ ಹೆಚ್ಚಾಗಿ ಇದು ರಾಜಕೀಯವಾದ ವಿಷಯ, ಪೊಲಿಟಿಕಲ್ ಇಶ್ಯೂ. ಹಾಗಾಗಿ ದ್ವಿಭಾಷೆಯನ್ನು ನಾವು ಖಂಡಿತ ತರಬೇಕು ಅನ್ನೋದು ನನ್ನ ನಿಲುವು. ಎಸ್ ಸರ್, ಅನೇಕ ವಿಚಾರಗಳು ಇದೆ. ಇನ್ನು ನಾವು ಮಾತನಾಡೋದು ರಾಜಭಾಷಾ ಸಮಿತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಮಾತನಾಡಬೇಕಾಗುತ್ತೆ. ಪೂಜಾ ಗಾಂಧಿ ಅವರೇ, ನಾನು ಆಗಲೇ ಹೇಳಿದೆ, ನಾವು ಬೇರೆ ಕಡೆಯಿಂದ ಬಂದಂಥವರು ಯಾವ ರೀತಿಗೆ ವಲಸಿಗರಾದಂತಹ ಸಂದರ್ಭದಲ್ಲಿ ಇಲ್ಲಿ ಅವರು ಹೇಗೆ ದಬ್ಬಾಳಿಕೆ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಆದರೆ ಅವೆಲ್ಲದಕ್ಕೂ ಕೂಡ ನೀವು ಹೊರತಾಗಿ ಇಲ್ಲಿಯವರೇ ಆಗಿ ಕನ್ನಡತಿಯಾಗಿ ಕನ್ನಡದ ಪರ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಕನ್ನಡದ ಪ್ರೀತಿಯ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ ಮೊದಲನೇದಾಗಿ ಈ ರೀತಿಯಾಗಿ ನಾನು ಕಲಿಬೇಕು, ನಾನು ಹೋರಾಟ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ? ನೀವು ಈ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಯಿತು. ಯಾಕೆ ಅಂದರೆ 2-3 ವರ್ಷಗಳಿಂದ ನಾನು ಕನ್ನಡನ ಓದೋದು, ಬರೆಯೋದನ್ನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಅನಿಸ್ತಾ ಇದೆ ಪೂಜಾ ಗಾಂಧಿಗೆ ಏನೋ ಹೊಸದಾಗಿ ಕನ್ನಡದ ಮೇಲೆ ಪ್ರೀತಿ ಬಂದಿದೆ ಅಂತ. ಆದರೆ 18 ವರ್ಷದ ಹಿಂದೆ ನನ್ನ ಇಂಟರ್ವ್ಯೂಸು, ಕ್ಲಿಪ್ಪಿಂಗ್ಸು ಎಲ್ಲ ನೋಡೋದಾದರೆ ಆವಾಗ ಕೂಡ ನಾನು ಕನ್ನಡ ಮಾತನಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ನನಗೆ ಎಷ್ಟು ಸತಿ ಟೀಕೆ ಬಂದಿದೆ, ಎಷ್ಟು ಸತಿ ನನ್ನ ಮಾತನ್ನ ಅಪಾರ್ಥ ಆಗಿ ಅವಮಾನ ಆಗಿದೆ. ಆದರೆ ನಾನು ಕನ್ನಡದಲ್ಲಿ ಮಾತನಾಡೋಕ್ಕೆ ಬಿಟ್ಟಿಲ್ಲ. ಸೊ ಏನಂದರೆ ನಾನು ಒಂದು ಆ್ಯಕ್ಟರ್ ಆಗಿ ಕರ್ನಾಟಕಕ್ಕೆ ಬಂದೆ. ಮುಂಗಾರು ಮಳೆ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋದೆ. ರಿಲೀಸ್ ಆದಮೇಲೆ ವಾಪಸ್ ಬಂದಾಗ ಕರ್ನಾಟಕದಲ್ಲಿ ಸಿಕ್ಕಿರೋ ಪ್ರೀತಿ, ವಿಶ್ವಾಸ, ಗೌರವ ನಾನು ಆವಾಗನೇ ಡಿಸೈಡ್ ಮಾಡಿದೆ, ಬೆಂಗಳೂರು ನನ್ನ ಮನೆ, ನಾನು ಕನ್ನಡ ಕಲಿತೀನಿ, ಕನ್ನಡದಲ್ಲೇ ಮಾತಾಡ್ತೀನಿ, ಏನೇ ಆದರೂ ಆಗಲಿ ಕನ್ನಡನೇ ನನಗೆ ಮೊದಲೇದು. ಮತ್ತು ಈ ಬದುಕು, ಈ ಜೀವನ ನನಗೆ ಏನು ಒಂದು ಕಣ್ಸಲ್ಲಿ ಕೂಡ ಕಾಣದೇ ಇರುವಂಥ ಒಂದು ಜೀವನ ನನಗೆ ಸಿಕ್ಕಿದೆ. ಇದು ಕನ್ನಡದಿಂದ ಮತ್ತು ಕನ್ನಡಿಗರ ಆಶೀರ್ವಾದ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಹೋರಾಟಗಳ ವಿಚಾರ ಅಂತ ಹೇಳಿ ಬಂದಾಗ, ಈಗ ವಲಸಿಗರು ಸಾಕಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ. ಇಂತಹ ಸಂದರ್ಭದಲ್ಲಿ ವಲಸಿಗರಾದವರು ಅಥವಾ ಒಂದು ಬೇರೆ ರಾಜ್ಯದಿಂದ ಇಲ್ಲಿ ಬಂದವರು ಕನ್ನಡವನ್ನು ಅಥವಾ ಆಯಾ ಪ್ರಾದೇಶಿಕ ಭಾಷೆಯನ್ನು ಕಲಿಯೋದು ಎಷ್ಟು ಇಂಪಾರ್ಟೆಂಟ್? ನೋಡಿ, ಈಗ ವಲಸೆ ಬರೋದು ಇದು ಸಾವಿರಾರು ವರ್ಷಗಳಿಂದ ನಡೀತಾ ವಿಷಯ. ಇವತ್ತು ಇದು ಏನು ಹೊಸ ವಿಷಯ ಅಲ್ಲ. ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಈ ವಲಸೆ ಪ್ರಾಬ್ಲಮ್ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಈಗ ಅಮೆರಿಕದಲ್ಲಿ ನೋಡಿ ನೀವೇ ಏನಾಗ್ತಾ ಇದೆ ಅಂತ. ಸೊ ಯಾವ ಸಮಾಜ 4 ದಿಕ್ಕುಗಳೆಂದು ತನ್ನ ಕಡೆಗೆ ಬರ್ತಾ ಇರೋ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಹೊಸ ವಿಚಾರಧಾರೆಗಳನ್ನು ಮತ್ತು ಆವಿಷ್ಕಾರಗಳನ್ನು ತೆರೆದ ಬಾಹುಗಳಿಂದ, ಓಪನ್ ಆರ್ಮ್ಸಿಂದ ತಯಾರು ಮಾಡೋಕ್ಕೆ ರೆಡಿಯಾಗಿರ್ತಾರೋ, ಯಾವ ಸಮಾಜ ಅದರ ಕಡೆಗೆ ಬರ್ತಾ ಇರೋ ಜ್ಞಾನಿಗಳನ್ನು, ತಂತ್ರಜ್ಞಾನಿಗಳನ್ನು, ವಿಜ್ಞಾನಿಗಳನ್ನು ಮತ್ತು ವ್ಯಾಪಾರಿಗಳನ್ನು, ಸಮಾಜಶಾಸ್ತ್ರಜ್ಞರನ್ನು ಅಯಸ್ಕಾಂತದ ಹಾಗೆ ಒಂದು ಮ್ಯಾಗ್ನೆಟ್ ಇದ್ದಂಗೆ ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಶಕ್ತಿ ಇರುತ್ತೋ ಆ ಸಮಾಜ, ಆ ರಾಜ್ಯ, ಆ ರಾಷ್ಟ್ರವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಡೆಫಿನೆಟ್ಲಿ ಗೆಲ್ಲುತ್ತೆ ಮತ್ತು ನಿಲ್ಲುತ್ತೆ. ಯಾಕೆಂದರೆ ಇತಿಹಾಸದ ಪ್ರತಿ ಹಂತದಲ್ಲೂ ನೀವು ನೋಡೋದಾದರೆ ಇದು ಪ್ರೂವ್ ಆಗಿರೋ ಪರಂ ಸತ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ನಾವು ಬರೋ ಎಲ್ಲ ಜನರನ್ನು, ಬರೋ ಎಲ್ಲ ವಿಚಾರಗಳನ್ನು, ಸಂಸ್ಕೃತಿಗಳನ್ನು ನಾವು ಸ್ವೀಕಾರ ಮಾಡೋಕ್ಕೆ ನಮಗೆ ಅನಿವಾರ್ಯ ಆಗಿದ್ದರೆ ಇಲ್ಲಿ ಇರೋ ಕನ್ನಡಿಗರನ್ನು ಕಾಪಾಡೋದು ಯಾರು ಅಂತ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಇದು ತುಂಬ ಒಂದು ಗಂಭೀರವಾದ ಪ್ರಶ್ನೆ. ಸೊ ನನ್ನ ಪ್ರಕಾರ, ನಾನು ಏನು ನೋಡ್ತಾ ಇದ್ದೀನಿ, ನನ್ನ ಲಿಮಿಟೆಡ್ ನಾಲೆಜಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ 2 ಇಂಪ್ಲಿಮೆಂಟೇಷನ್ಸು ನಮ್ಮ ರಾಜ್ಯದಲ್ಲಿ ಆಗಬೇಕು. ಮೊದಲನೇದಾಗಿ, ನಿರುದ್ಯೋಗಿ ಕನ್ನಡಿಗರು ಯಾರಿದ್ದಾರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗದ ಅವಕಾಶಗಳು ಸಿಗಬೇಕು. ನೋಡಿ, ಮೀಸಲಾತಿ ಈಗ ಸರೋಜಿನಿ ಮಹಿಷಿ ವರದಿ ಕಾಲದಿಂದ ಹಿಡಿದು ಮೀಸಲಾತಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸುಮಾರು ಆದೇಶಗಳ ಪ್ರಕಾರ ನಮ್ಮ ಭಾರತ ಸಂವಿಧಾನದಲ್ಲಿ ಮೀಸಲಾತಿ ಸಿಗೋದು ತುಂಬ ಕಷ್ಟ. ಅದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ
ಸರ್ಕಾರ ಬೇರೆ ಏನಾದರೂ ಒಂದು ವ್ಯವಸ್ಥೆನ ಮಾಡಿಕೊಂಡು, ಈಗ ಒಂದು ಎಕ್ಸಾಂಪಲ್ ನಾನು ಮಾತಾಡ್ಬೋದಾ? ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಒಂದು ಸೊಲ್ಯೂಷನ್ ಇದಕ್ಕೆ ಏನಿರ್ಬೋದು ಅಂತ ನಾನು ಯೋಚನೆ ಮಾಡಿದಾಗ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡಿ ಪುರುಷೋತ್ತಮ್ ಸರ್ ಮುಖಾಂತರ ನಾನು ಪ್ರಾಧಿಕಾರಕ್ಕೆ ಸಬ್ಮಿಟ್ ಮಾಡಿದೆ. ಸರ್ಗೆ ಕೂಡ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಈಗ ಕರ್ನಾಟಕ ಸರ್ಕಾರದ ಹತ್ರ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಬೋರ್ಡಲ್ಲಿ, ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಸ್ಕಿಲ್ ಕನೆಕ್ಟ್ ಅಂತ ಪೋರ್ಟಲ್ ಇದೆ. ಆ ಪೋರ್ಟಲ್ದು ಕೆಲಸ ಏನಂದರೆ ನಿರುದ್ಯೋಗಿಗಳನ್ನು ಮತ್ತು ಸರ್ಕಾರಿ, ಖಾಸಗಿ, MNC ಕಂಪ್ನಿಗಳನ್ನು ಒಂದೇ ವೇದಿಕೆ, ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ತಗೊಂಡ್ಬಾರ್ದು ಅಂತ. ಸೊ ಈಗ ಏನಾಗಬೇಕು ಅಂದರೆ ನಿರುದ್ಯೋಗಿ ಕನ್ನಡತಿಯರು ಯಾರು ಇದ್ದಾರೆ ಅಂತ ಮೊದಲನೇದಾಗಿ ಗುರ್ತಿಡ್ಕೋಬೇಕು. 15 ವರ್ಷ ಕರ್ನಾಟಕದಲ್ಲಿ ಇದ್ದು ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಅಥವಾ ಕನ್ನಡನ ಒಂದು ಭಾಷೆ ಆಗಿ 10ನೇ ತರಗತಿಯಲ್ಲಿ ಪಾಸ್ ಆಗಿದ್ರೆ ಅಂಥ ನಿರುದ್ಯೋಗಿ ಕನ್ನಡತಿಯರು ಅವ್ರ ಡಾಕ್ಯುಮೆಂಟ್ಸ್ನ ಸ್ಕಿಲ್ ಕನೆಕ್ಟ್, ಅವ್ರ ಡಾಕ್ಯುಮೆಂಟ್ಸ್ನ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿ ಅವರಿಗೆ ಒಂದು ಯುನೀಕ್ ಐಡೆಂಟಿಫಿಕೇಷನ್ ನಂಬರ್, ಅನನ್ಯ ಸಂಖ್ಯೆ ಸಿಗಬೇಕು. ಆ ಅನನ್ಯ ಸಂಖ್ಯೆನ, ಆ ಯುನೀಕ್ ಐಡೆಂಟಿಫಿಕೇಷನ್ ನಂಬರ್ನ ಅವರು ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿ ಅವ್ರ ಡಾಕ್ಯುಮೆಂಟ್ಸ್ನ ರಿಜಿಸ್ಟರ್ ಮಾಡಿಕೊಂಡು ಅವರು ಏನಾಗುತ್ತೆ ಅಂದರೆ ಆ ಪೋರ್ಟಲ್ ಮುಖಾಂತರ ಸರ್ಕಾರ ಹತ್ರ ಒಂದು ಡೇಟಾ ಸಿಗುತ್ತೆ. ಈ ಡೇಟಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಮುಖ್ಯ ರೋಲ್ ಪ್ಲೇ ಮಾಡುತ್ತೆ. ಯಾಕೆ ಅಂದರೆ ಸರ್ಕಾರಕ್ಕೆ ಗೊತ್ತಾಗುತ್ತೆ ಎಷ್ಟು ಜನ ನಿರುದ್ಯೋಗಿ ಕನ್ನಡತಿಯರು ಯಾವ ಊರಲ್ಲಿದ್ದಾರೆ, ಯಾವ ಗ್ರಾಮದಲ್ಲಿದ್ದಾರೆ, ಯಾವ ಡಿಸ್ಟ್ರಿಕ್ಟ್ನಲ್ಲಿದ್ದಾರೆ ಅಂತ. ಸೊ ಹಾಗಾಗಿ ಅವ್ರ ಏಜ್ ಏನೋ, ಕ್ವಾಲಿಫಿಕೇಷನ್ ಏನೋ, ಅವರು ಯಾವ ರೀತಿ ಉದ್ಯೋಗ ಪಡ್ಕೊಳ್ಳೋಕ್ಕೆ ಅವರು ಇಷ್ಟಪಡ್ತಾ ಇದ್ದಾರೆ, ಸೊ ಇದೆಲ್ಲ ವಿಷಯಗಳು ಗೊತ್ತಾಗುತ್ತೆ. ಸೊ ಆನ್ ದಿ ಅದರ್ ಹ್ಯಾಂಡ್ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಜೊತೆ ಸೇರಿ ಒಂದು ಹೊಸ ಡಿಪಾರ್ಟ್ಮೆಂಟ್ ನಿರ್ಮಾಣ ಆಗಬೇಕು. ಅದಕ್ಕೆ ಬೇಕಾಗಿರೋದು ಇಚ್ಛಾಶಕ್ತಿ ಅನ್ನೋದನ್ನ ನಾವಿಲ್ಲಿ ಆ ಡಿಪಾರ್ಟ್ಮೆಂಟು ನಿರಂತರವಾಗಿ ಈ ಡೇಟಾನ ಸರ್ಕಾರಿ ಕಂಪ್ನಿಗಳಿಗೆ, ಖಾಸಗಿ ಕಂಪ್ನಿಗಳಿಗೆ ಮತ್ತು MNC ಕಂಪ್ನಿಗಳಿಗೆ ಸಾಫ್ಟ್ ಪುಷ್ ಕೊಡ್ತಾ ಹೋಗಬೇಕು. ಆವಾಗ ಏನಾಗುತ್ತೆ ಅಂದರೆ ನಿರುದ್ಯೋಗಿ ಕನ್ನಡತಿಯರಿಗೆ ಒಂದು ಉದ್ಯೋಗ. ನೋಡಿ, ಮೀಸಲಾತಿ ನಾವು ಕೇಳ್ತಾ ಇಲ್ಲ, ಅದು ಆಗೋದಿಲ್ಲ, ಎಲ್ರಿಗೂ ಗೊತ್ತಿದೆ, ಡಿಮಾಂಡು ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಸರ್ಕಾರ ಮತ್ತು MNC ಕಂಪ್ನಿಗಳು, ಈ ಕಂಪ್ನಿಗಳು ಎಲ್ಲ ಕೈ ಜೋಡಿಸಿ ಇವರಿಗೆ ಸ್ಕಿಲ್ಲಿಂಗ್ ಎಲ್ಲ ಮಾಡಿಕೊಂಡು ಒಂದು ಲೆವೆಲ್ಗೆ ರೆಡಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಎರಡನೇದಾಗಿ ನಾನು ಶಾರ್ಟ್ಕಟ್ಟಲ್ಲೇ ಹೇಳ್ಬಿಡ್ತೀನಿ. ಎರಡನೇದಾಗಿ ಉಳಿದಿರೋ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಒಂದು ವಿಶ್ವ ದರ್ಜೆಯ ಶಿಕ್ಷಣ ಸಿಗಬೇಕು. ನಮ್ಮ ಭಾಷೆ ಉಳಿಸ್ಬೇಕು, ಬೆಳೆಸಬೇಕು ಅಂತಂದರೆ, ಯಾಕೆಂದರೆ ಇಟ್ಸ್ ಅಗೇನ್ ಅ ಬಿಗ್ ಥಿಂಗ್. ಯಾಕೆಂದರೆ ಈಗ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳಿಗೆ ಓದಿಸ್ಬೇಕು ಅಂದರೆ ಒಂದೇ ಪ್ರಶ್ನೆ ಬರುತ್ತೆ, ಮೇಡಮ್ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ ಅಥವಾ ನಿಮ್ಮ ಮಕ್ಕಳನ್ನ ಕಳಿಸ್ತೀರಾ? ಯಾರಲ್ಲಿ ಓದ್ತಾ ಇದ್ದಾರೆ ಮಕ್ಕಳು, ಅವರು ನಾವೇ ಎಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಏನಂದರೆ ಅವರು ಬಾವಿಗೆ ತಳ್ಳಿರೋ ಮಕ್ಕಳು ಆಲ್ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದು ಒಂದು ದೊಡ್ಡ ಚೇಂಜ್ ಬೇಕು. ಈಗ KPS ಅಂತ ಲಾಂಚ್ ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. KPS ಬರಬೇಕು, ಆದರೆ ಫಸ್ಟು ಕನ್ನಡ ಮಾಧ್ಯಮಗಳಿಗೆ ಸೌಕರ್ಯಗಳು ಸಿಗಬೇಕು, ಆಮೇಲೆ ಇಂಗ್ಲೀಷ್ ಮೀಡಿಯಮ್ದಲ್ಲೇ ಮಾಡಿ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ. ಎಸ್, ಸಾಕಷ್ಟು ಯೋಚನೆ ಮಾಡುವಂತಹ ವಿಚಾರಗಳನ್ನು ನಾವು ಗಮನಿಸಿದ್ವಿ ಸರ್. ಈಗ ಒಂದು ಕನ್ನಡ ಮಾಧ್ಯಮದ ವಿಚಾರಗಳಂತ ಹೇಳಿ ಬಂದಾಗ ಈಗಲೇ ಮೇಡಮ್ ಹೇಳಿದಾಗೆ ಒಂದು ಪ್ರಶ್ನೆ ಏನಂತ ಹೇಳಿದರೆ, ಎಲ್ಲರೂ ಕೂಡ ಪ್ರಭಾವಿಗಳಿರುವವರು ಅಥವಾ ಅವರು ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಅಂತ ಬರುತ್ತೆ, ಅಥವಾ ಎಲ್ಲರೂ ಕೂಡ ಪ್ರಭಾವಿಗಳು ಅಥವಾ ಶ್ರೀಮಂತರು ಎಲ್ಲರೂ ಕೂಡ ಅವರಿಗೆ ಯಾವುದು ಬೇಕೋ ಅಂತಹ ಸ್ಕೂಲ್ಗೆ ಕಳಿಸ್ತಾರೆ, ಹೋಗೋದೆಲ್ಲ ಬಡವರೇ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನ್ನುವಂತಹದ್ದು ಒಂದು ಚರ್ಚೆ. ಆದರೆ ಮತ್ತೊಂದು ಕಡೆ ಇಲ್ಲಿ ದ್ವಿಭಾಷಾ ಸೂತ್ರಕ್ಕೆ ಸರ್ ಏನೆಲ್ಲ ಸವಾಲುಗಳಿದೆ, ಸಾಧ್ಯತೆಗಳ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ? ಈಗ ಭಾಳ ದೊಡ್ಡ ಸಮಸ್ಯೆ ಇರೋದು ಕರ್ನಾಟಕ ಒಂದು ರಾಜ್ಯವಾಗಿ ಅದು ಒಂದು ಬಹುಭಾಷಿಕ ರಾಜ್ಯ. ಇದು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ, ಭಾರತದ ಯಾವುದೇ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಇರುವಷ್ಟು ಭಾಷೆಗಳು ಬೇರೆ ರಾಜ್ಯಗಳಲ್ಲಿ ಇಲ್ಲ. ಇದಕ್ಕೆ ಕಾರಣ ಚಾರಿತ್ರಿಕವಾದ್ದು. ನೀವು ಕರ್ನಾಟಕವನ್ನು ಒಂದು ಸಂಪೂರ್ಣ ದಕ್ಷಿಣ ಭಾರತ ಅಂತ ಹೇಳೋಕ್ಕಾಗಲ್ಲ. ಕರ್ನಾಟಕದ ಅತ್ಯಂತ ದಕ್ಷಿಣ ಭಾಗ ಚಾಮರಾಜನಗರದಿಂದ ಕನ್ಯಾಕುಮಾರಿವರೆಗೆ 600 ಕಿಲೋಮೀಟರ್ ಇದೆ. ಬೀದರದಿಂದ ಚಾಮರಾಜನಗರದವರೆಗಿನ ಉದ್ದ 680 ಕಿಲೋಮೀಟರ್. ಇದರ ಅರ್ಥ ಏನು ಅಂತಂದರೆ, ಚಾಮರಾಜನಗರದ ದಕ್ಷಿಣಕ್ಕೆ ಇನ್ನೊಂದು ಕರ್ನಾಟಕ ಹಿಡಿಯುವಷ್ಟು ಜಾಗ ಇದೆ. ಪೂರ್ಣ
ದಕ್ಷಿಣ ಭಾರತ ಅಲ್ಲ ಇದು. ನಾವು ಬೇರೆ ಕಾರಣಗಳಿಗೆ ವಿಂಧ್ಯ ಪರ್ವತದಿಂದ ದಕ್ಷಿಣಕ್ಕಿರುವ ರಾಜ್ಯಗಳನ್ನು ದಕ್ಷಿಣ ರಾಜ್ಯಗಳು ಅಂತೆಲ್ಲ ಹೇಳಿಕೊಂಡು ಬಂದಿದ್ದೇವೆ. ಹೇಳಿದರೆ ಜನಗಳಿಗೆ ಅರ್ಥ ಆಗ್ತದೆ. ಆದರೆ ಸಾಂಸ್ಕೃತಿಕವಾಗಿ ನೋಡಿದಾಗ ನೋಡಿ, ತಮಿಳುನಾಡಿನ ಕೊನೆ ಆಗುವುದು ಕನ್ಯಾಕುಮಾರಿಯಲ್ಲಿ, ಕೇರಳದ ಕೊನೆ ಆಗುವುದು ಕನ್ಯಾಕುಮಾರಿಯಲ್ಲಿ, ಕರ್ನಾಟಕದ ಕೊನೆ ಆಗುವುದು ಕಾವೇರಿ ನದಿಯಲ್ಲಿ. ಹೀಗಾಗಿ ದಕ್ಷಿಣದಿಂದ ಅನೇಕ ಜನ ಕರ್ನಾಟಕಕ್ಕೆ ವಲಸೆ ಬಂದಿದ್ದಾರೆ. ಕರ್ನಾಟಕಕ್ಕೆ ಭಾಳ ಉದ್ದವಾದಂಥ ಕೋಸ್ಟ್ ಅಥವಾ ಕರಾವಳಿ ಇರೋದರಿಂದ ಪರ್ಷಿಯಾದಿಂದ, ಆಮೇಲೆ ಬೇರೆ ಬೇರೆ ಕಡೆಯಿಂದ, ನಾನು ಅದರ ವಿವರ ಹೇಳೋದಿಲ್ಲ, ಅಲ್ಲಿಂದ ಜನ ಬಂದಿದ್ದಾರೆ. ಈ ಕಡೆಯಿಂದ ಆಂಧ್ರ ಕಡೆಯಿಂದ ಬಂದಿದ್ದಾರೆ. ಆಮೇಲೆ ಸಹ್ಯಾದ್ರಿ ಖಂಡವನ್ನು ಬೆಟ್ಟವನ್ನು ದಾಟಿ ಉತ್ತರದಿಂದ ಬೇಕಾದಷ್ಟು ಬಂದಿದ್ದಾರೆ. ಬೌದ್ಧ ಧರ್ಮ ಅಲ್ಲಿಂದ ಬಂತು, ಜೈನ ಧರ್ಮ ಅಲ್ಲಿಂದ ಬಂತು. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತಿಗಳು ತಮಿಳುನಾಡು ಬೇಡ ಅಂತ ಕರ್ನಾಟಕಕ್ಕೆ ಬಂದರು. ಹೀಗೆ ಕರ್ನಾಟಕ ಚಾರಿತ್ರಿಕವಾಗಿ ಅನೇಕ ಸಮುದಾಯಗಳನ್ನು ತನ್ನೊಳಗೆ ಮಾಡಿಕೊಂಡದ್ದರಿಂದ, ನಾವು ಮಾಡಿದ್ದಲ್ಲ, ಚರಿತ್ರೆಯನ್ನು ಮಾಡಿದ್ದರಿಂದ ಕರ್ನಾಟಕದಲ್ಲಿ ಇವತ್ತು 230 ಭಾಷೆ ಇದೆ. ಕನ್ನಡದ ಜೊತೆಗೆ ನಾನು ಕನ್ನಡ ಪ್ರಾಧಿಕಾರ ಇದರ ಬಗ್ಗೆ ಒಂದು ಯೋಜನೆ ತಯಾರು ಮಾಡ್ತಾ ಇದೆ. ಈಗ ಇದರಲ್ಲಿ ಕೆಲವು ಸಣ್ಣ ಭಾಷೆಗಳಿದ್ದಾವೆ, ಭಾಳ ಸಣ್ಣ ಭಾಷೆಗಳು, 1,000 ಜನ 2,000 ಜನ ಮಾತಾಡೋ ಭಾಷೆ. ಅದನ್ನು ಏನು ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ, ಅನ್ಲೆಸ್ ಸರ್ಕಾರ ಏನಾದರೂ ಬೇರೆ ಯೋಜನೆಗಳನ್ನು ಮಾಡಿ. ಯಾಕಂದರೆ ಆ ಭಾಷೆಗಳು ಸಾಯ್ತಾ ಇವೆ. ಉದಾಹರಣೆಗೆ ಕೊರಗ ಭಾಷೆ 1881 ಜನಗಣತಿಯಲ್ಲಿ 55,000 ಇದ್ದ ಭಾಷೆ 2011 ಜನಗಣತಿಯಲ್ಲಿ 5,000 ಇಳಿದಿದೆ. ಅದು ಈವನ್ ಕೊಡಗಿನವರು ಯಾರಾದರೂ ಇರ್ಬೋದು ಇಲ್ಲಿ. ಕೊಡವ ಭಾಷೆ ಕೂಡ 2001 ಜನಗಣತಿಯಲ್ಲಿ 1,66,000 ಇದ್ದದ್ದು 2011 ಜನಗಣತಿಯಲ್ಲಿ 1,36,000 ಆಗಿದೆ. 19% ಕೆಳಗಿಳಿದಿದೆ. ಅನೇಕ ಭಾಷೆಗಳು ಪತನಮುಖಿ ಆಗುತ್ತಿರುವಂಥ ಒಂದು ಸಂದರ್ಭದಲ್ಲಿ ನಾವು ಭಾಷೆಯನ್ನು ಉಳಿಸುವಾಗ ಈ ಎಲ್ಲ ಭಾಷೆಗಳನ್ನು ಶಿಕ್ಷಣದ ಒಳಗಡೆ ಅಕಾಮಡೇಟ್ ಮಾಡೋದು ಹೇಗೆ ಎಂಬುದು ಮೇಜರ್ ಸಮಸ್ಯೆ. ಹಿಂದಿ ನನ್ನ ಪ್ರಕಾರ ಸಮಸ್ಯೆ ಅಲ್ಲ. ಅದು ಹಿಂದಿ ದೊಡ್ಡ ಭಾಷೆ, 66 ಕೋಟಿ ಜನ ಮಾತಾಡ್ತಾರೆ. ಹಿಂದಿ ನಿಜವಾಗಲೂ ಆಗಬೇಕಾದ್ದು, ಈಗ ರಾಷ್ಟ್ರೀಯ ಏಕತೆ ಇತ್ಯಾದಿಗಳೆಲ್ಲ ಹೇಳ್ತಾರಲ್ಲ, ಅದು ಆಗಬೇಕಾದ್ದು ಎಲ್ಲಿ ಅಂತಂದರೆ ಹಿಂದಿ ಭಾಷಿಕರು ಬೇರೆ ಭಾಷೆಗಳನ್ನು ಕಲಿಬೇಕು. ನೀವು ಬ್ಯಾಂಕ್ಗಳಿಗೆ ಹೋಗಿ ಹಿಂದಿ ಬರ್ತದೆ, ನಾವು ರಾಷ್ಟ್ರ ಭಾಷೆ, ನೀವು ಹಿಂದಿ ಕಲೀರಿ ಅಂತ ಹೇಳುವುದಲ್ಲದೆ ಅವರು ಸ್ಥಳೀಯ ಭಾಷೆಗಳನ್ನು ಕಲಿಯುವುದಿಲ್ಲ ಅದನ್ನೇ ಆನಂದ ಹೇಳಿದ್ದು. ಫೈನಲಿ ಇದೊಂದು ಪೊಲಿಟಿಕಲ್ ಪ್ರಶ್ನೆ ಅಂತ. ನಾನು ಒಂದು ಉದಾಹರಣೆ ಹೇಳ್ತೇನೆ. ಮಕ್ಕಳಿಲ್ಲಿ ಇರೋದರಿಂದ ಡೆಲ್ಲಿಯಲ್ಲೊಂದು ಯೂನಿವರ್ಸಿಟಿ ಇದೆ, ಕಾಲೇಜ್ ಇದೆ, ಹನ್ಸ್ರಾಜ್ ಕಾಲೇಜ್ ಅಂತ ಗೊತ್ತಿದೆ, ನಮ್ಮ ಶಾರುಖ್ ಖಾನ್ ಓದಿದ ಕಾಲೇಜ್ ಅದು. ಅಲ್ಲಿ ಒಬ್ಬರು ಹಿಂದಿ ಪ್ರೊಫೆಸರ್ ಇದ್ದಾರೆ. ಆ ಹಿಂದಿ ಪ್ರೊಫೆಸರ್ ನನಗೊಂದು ಸರಿ ಫೋನ್ ಮಾಡಿದರು, ನಿಮ್ಮ ಹತ್ರ ಮಾತಾಡಬೇಕು ಬರಲ್ಲ ಅಂತ. ಬನ್ನಿ ಅಂದೆ ನಾನು. ಅವ್ರು ಬಂದು ನನ್ನ ಹತ್ರ ಕೇಳಿದ ಮೊದಲ ಪ್ರಶ್ನೆ, ಹಿಂದಿ ಪ್ರೊಫೆಸರ್, ಹನ್ಸ್ರಾಜ್ ಕಾಲೇಜ್, ಅವ್ರ ಹೆಸರು ಹೇಳೋದಿಲ್ಲ, ಕಾಲೇಜು ಹೇಳಿದ್ದೀನಿ, ಅವರ ಪ್ರೊಫೆಷನ್ ಕೂಡ ಹೇಳಿದ್ದೀನಿ. ಅವರು ಕೇಳಿದ ಮೊದಲ ಪ್ರಶ್ನೆ, ಬಿಲಿಮಲೆ ಸಾಬ್ ಯ ಕನ್ನಡ ಕಹಾಕಿ ಭಾಷಾ ಹೈ. ಇದು ಹಿಂದಿಯವರ ಒಂದು ಸಾಮಾನ್ಯ ಧೋರಣೆ, ಎಲ್ಲರದಲ್ಲ, ಒಂದು ಸಾಮಾನ್ಯ ಧೋರಣೆ. ಆದ್ದರಿಂದ ಇದು ಹೋಗಬೇಕಾದ್ರೆ ಅವ್ರು ಕಲಿಬೇಕು. ಬಟ್ ಕರ್ನಾಟಕದಲ್ಲಿ ಏನಂತಾರೆ, ಈಗ ನೋಡಿ, ಈಗ ಹಿಂದಿಯನ್ನು ಪ್ರಥಮ ಭಾಷೆಯಾಗಿ ಕಲಿಬಾರದು ಅಂತ ಹೊಸ ಶಿಕ್ಷಣ ನೀತಿ ಎಲ್ಲಿ ಹೇಳುವುದಿಲ್ಲ. ನೀವು ಹಿಂದಿಯನ್ನು ಪ್ರಥಮ ಶಿಕ್ಷಣವಾಗಿ ನೀವು ಕಲಿಯುವುದಿದ್ದರೆ ಕಲೀರಿ, ಆದರೆ ಎರಡನೇ ಭಾಷೆಯಾಗಿ ಕನ್ನಡವನ್ನು ಕಲಿಬೇಕು ಅಂತ ಹೇಳ್ತದೆ. ನೋಡಿ, ಈಗ ನಿಮ್ಮ ಮುಂದಿರುವ ಸವಾಲು ಯಾವುದು ಅಂದರೆ, ನೀವು ಹಿಂದಿ ಓದಿ, ನಾವು ಹಿಂದಿ ಭಾಷಿಕರು ಅದೆಲ್ಲ, ನೀವು ಹಿಂದಿ ನಿನ್ನೆ ಯಾರೋ ಹೇಳ್ತಾ ಇದ್ರು, ನಾವು ಎಲ್ಲರೂ ಕರ್ನಾಟಕದವರು ಹಿಂದಿ ಕಲೀರಿ, ವಿರೋಧ ಮಾಡಲ್ಲ, ಆದರೆ ನೀವು ಎರಡನೇ ಭಾಷೆಯಾಗಿ ಕನ್ನಡವನ್ನೇ ಓದಬೇಕು. ಇಲ್ಲ, ಈಗ ಗ್ಲೋಬಲ್ ಇದು 1990 ನಂತರ ಗ್ಲೋಬಲ್ ಆಗಿದೆ. ನಮ್ಮ ಮಕ್ಕಳು ಚೆನ್ನಾಗಿ ಇಂಗ್ಲೀಷ್ ಕಲಿಬೇಕಂದ್ರೆ ನೀವು ಮೊದಲ ಭಾಷೆ ಇಂಗ್ಲೀಷ್ ಓದಿ, ಎರಡನೇ ಭಾಷೆಯಾಗಿ ಕನ್ನಡವನ್ನೇ ಓದಬೇಕು. ಮೊದಲನೇ ಭಾಷೆ ಇಂಗ್ಲೀಷು, ಎರಡನೇ ಭಾಷೆ ಹಿಂದಿ ಅಂತಂದರೆ ನೀವು ಕರ್ನಾಟಕದಲ್ಲಿ ಇದ್ದು ಕನ್ನಡವನ್ನು ಕಲಿಯದೆ ಹೋಗುವುದಿದೆಯಲ್ಲ, ಇದು ದೇಶಕ್ಕೆ ಅಪಾಯ. ಭಾರತದ ಒಕ್ಕೂಟ ವ್ಯವಸ್ಥೆಗೆ ನಾವು ಮಾಡಬಹುದಾದ ಬಹಳ ದೊಡ್ಡ ಅನ್ಯಾಯ. ಯಾಕಂದರೆ ಒಕ್ಕೂಟ ವ್ಯವಸ್ಥೆ ಫೆಡರಲ್, ಅಮೇರಿಕದಷ್ಟು ನಮ್ಮದು ಭಾಳ ಸ್ಟ್ರಾಂಗ್ ಆದ ಫೆಡರಲ್ ಸಿಸ್ಟಮ್ ಅಲ್ಲ. ಆದರೂ ನಮ್ಮ ಭಾಷೆಯನ್ನು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಹಕ್ಕನ್ನು ಸಂವಿಧಾನ ನಮಗೆ ಕೊಟ್ಟಿದೆ, ಅದನ್ನು ಉಳಿಸ್ಕೊಳ್ಬೇಕು. ಸೊ ನಾವು ಕನಿಷ್ಠ ಏನಿಲ್ಲ ಅಂದರೆ 230 ಭಾಷೆಯಲ್ಲಿ 10,000 15,000 ಭಾಷೆ ಅಥವಾ 25,000 ಅಂತ ಇಟ್ಟುಕೊಳ್ಳಿ. ಅದಕ್ಕಿಂತ ಹೆಚ್ಚು ಮಾತನಾಡುವ ಜನರಿದ್ದರೆ ಅದು ಏನಾಗಿದೆ ಅಂದರೆ ಮೇಡಮ್, ಈಗ ಕಮ್ಯುನಿಟಿಗಳು ಏನಾಗಿದೆ, ಅಖಿಲ ಕರ್ನಾಟಕದಲ್ಲಿ ಇಲ್ಲ ಅವು. ಈ ಕೊರಗರು ಕುಂದಾಪುರದ ಹತ್ರ ಸೆಟ್ಲ್ ಆಗಿದ್ದಾರೆ, ಕೂರ್ಗಿಗಳು ಮಡಿಕೇರಿ ಹತ್ರ ಇದ್ದಾರೆ, ಆಮೇಲೆ ಅರೆ ಭಾಷೆ ಮಾತಾಡೋರು ಸುಳ್ಯ ಕಡೆ ಇದ್ದಾರೆ. ಎಲ್ಲ ಒಂದೊಂದು ಗ್ರೂಪಲ್ಲಿರೋದು, ಎಲ್ಲ ಕಡೆ ಇಲ್ಲ ಅವರು. ಅಲ್ಲಿ ಯಾವುದೋ ಒಂದು ಶಾಲೆಯಲ್ಲಿ ಅವರ ಪಾಠ ಓದಲಿಕ್ಕೆ ಅವಕಾಶ ಕೊಡಿ, ಒಂದು ಶಾಲೆಯಲ್ಲಿ, ಇಡೀ ಕರ್ನಾಟಕಕ್ಕಲ್ಲ. ಆದ್ದರಿಂದ ನಾವು ಕರ್ನಾಟಕದಲ್ಲಿ ಇರುವ ಅನೇಕ ಭಾಷೆಗಳಲ್ಲಿ ಕನಿಷ್ಠ 10,000ಕ್ಕಿಂತ ಹೆಚ್ಚು ಜನ ಮಾತಾಡೋ ಭಾಷೆ ಇದ್ದರೆ ಆ ಕಮ್ಯುನಿಟಿಗಳು ಎಲ್ಲಿವೆಯೋ, ಈಗ ಸಿದ್ಧಿ ಭಾಷೆ ತುಂಬ ಬ್ಯೂಟಿಫುಲ್ ಆದ ಭಾಷೆ. ಉತ್ತರ ಕರ್ನಾಟಕದ ಒಂದು ಕಡೆ ಸಿದ್ಧಿ ಭಾಷೆ ಓದಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದರೆ ಭಾಷೆ ಉಳಿತದೆ. ಕೊರಗರು ನಾಮಾವಶೇಷ, ಅದು ಎಕ್ಸ್ಟಿಂಕ್ಟ್ ಆಗುವ ಒಂದು ಕಮ್ಯುನಿಟಿ. ಅದು
ನಿಮ್ಮ ಭಾಷೆಯನ್ನು ಕಲೀಲಿಕ್ಕೆ ಕುಂದಾಪುರದಲ್ಲಿ ಒಂದು ಶಾಲೆಯಲ್ಲಿ ಅವಕಾಶ ಇದೆ ಅಂತಂದರೆ ಭಾಷೆ. ಸರ್ಕಾರ ಅದಕ್ಕೆ ಬೇಕಾದಂಥ ಒಂದು ಪಾಠ ಪುಸ್ತಕ ಮಾಡಲಿಕ್ಕೆ ತಯಾರಿರಬೇಕು. ಆದ್ದರಿಂದ ಭಾಳ ದೊಡ್ಡ ಸವಾಲು ಹಿಂದಿಗಿಂತ ಹೆಚ್ಚಾಗಿ ನೋಡಿ, ಏಕೀಕರಣದ ಬಗ್ಗೆ ಬಂತು. ಆವಾಗ ಏಕೀಕರಣ ಆದಾಗ ಕನ್ನಡ ರಾಜ್ಯ ಭಾಷೆ ಆಯಿತು. ಅದು ಯಾವ ಬಗೆಯ ಕನ್ನಡ ರಾಜ್ಯ ಭಾಷೆ ಆಯಿತು ಎಂಬುದು ಇನ್ನೊಂದು ಪ್ರಶ್ನೆ. ಅದರ ಬಗ್ಗೆ ನಾವು ಹೇಳೋದು ಬೇಡ. ಆದರೆ ಹಾಗೆ ಕನ್ನಡ, ತೆಲುಗು, ತಮಿಳು, ಮಲಯಾಳಗಳೆಲ್ಲ ರಾಜ್ಯ ಭಾಷೆಗಳಾದಾಗ ಆ ರಾಜ್ಯದಲ್ಲಿ ಶತಮಾನಗಳಿಂದ ಸಣ್ಣ ಭಾಷೆಗಳು ಏನದು? ಕೇರಳದಲ್ಲಿ 130ಕ್ಕಿಂತ ಹೆಚ್ಚು ಭಾಷೆಗಳಿದೆ, ಕೇಳುವವರಿಲ್ಲ. ಟ್ರೈಬ್ಸ್ಗಳಿದ್ದಾವೆ, ಕೇಳುವವರಿಲ್ಲ. ಆದ್ದರಿಂದ ಹಿಂದಿಯಿಂದ ನಮಗೇನು ತೊಂದರೆ ಆಗ್ತದೆ, ಆ ತೊಂದರೆಗಳನ್ನು ನಾವು ಬೇರೆಯವರಿಗೆ ಮಾಡಬಾರ್ದಲ್ವಾ? ಆದ್ದರಿಂದ ಶಿಕ್ಷಣ ನೀತಿ ಈ ಸಣ್ಣ ಭಾಷೆಗಳಿಗೆ ಒಂದು ಮಾಡಿಕೊಡೋ ಇದರ ಸವಾಲು ಇರುವುದು ಎಲ್ಲಿ ಅಂದರೆ, ಸರ್ಕಾರ ಇದನ್ನು ಪೂರ್ತಿಯಾಗಿ ಅನುಷ್ಠಾನಕ್ಕೆ ತರಬೇಕು. NEP ಮಾಡುವಾಗ ಏನು ಮಾಡಿದರು? ಪೂರ್ತಿಯಾಗಿ ಅನುಷ್ಠಾನಕ್ಕೆ ತರಲಿಲ್ಲ ಅವರು. ಸ್ವಲ್ಪ 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 ಮಾಡಿದರು ಅನುಕೂಲಕ್ಕಾಗುವಾಗೆ. ಇದು ಹಾಗೆ ಆಗಬಾರ್ದು. ನೀವು ತಂದರೆ ಪ್ರಥಮ 1ನೇ ತರಗತಿಯಿಂದ ಅಥವಾ ಪ್ರೀ ಶಿಕ್ಷಣ ಅಂತ ಏನು ಹೇಳ್ತೀರಿ, ಅಲ್ಲಿಂದ ಹೈ ಲೆವೆಲ್ವರೆಗೆ MA ನೀವು ಪೂರ್ತಿ ಹಂತ ಹಂತವಾಗಿ ತನ್ನಿ. ಒಂದೇ ತಾರೆ ಅಲ್ಲದಿದ್ದರೂ 10 ವರ್ಷದಲ್ಲಿ ತನ್ನಿ, 20 ವರ್ಷದಲ್ಲಿ ತನ್ನಿ. ನಮ್ಮಲ್ಲಿ ಏನಾಗ್ತಾರೆ, ಸರ್ಕಾರ ಬದಲಾದ ಕೂಡಲೇ ನೀತಿ ಬದಲಾಗೋದು, ಅವರು ತಂದದನ್ನು ನಾವು ಬಿಡೋದನ್ನ, ಹಿಂಗೆ ಮಾಡಿದರೆ ಜನರೇಷನ್ ಹಾಳಾಗ್ಬಿಡುತ್ತೆ, ರಾಜಕೀಯ ಪ್ರವೇಶ ಆಗಬಾರ್ದು. ಆದ್ದರಿಂದ ಎಲ್ಲ ಭಾಷೆಗಳನ್ನು ಉಳಿಸಿಕೊಳ್ಳುವ ಹಾಗೆ. ಆದರೆ ಕನ್ನಡ ರಾಜ್ಯ ಭಾಷೆ ಆದ್ದರಿಂದ ಅದನ್ನು ಎಲ್ಲದಕ್ಕಿಂತ ಮೇಲೆ ಇಟ್ಟು ಭಾಷೆಯನ್ನು ಬೆಳೆಸಲಿಕ್ಕೆ ಬೇಕಾದ ಸೂತ್ರವನ್ನು ಕಂಡುಕೊಳ್ಳಬೇಕು. ಸರ್ಕಾರ ಇದಕ್ಕೆ ತುಂಬ ಮನಸ್ಸು ಮಾಡಬೇಕು. ಎಸ್ ಸರ್, ನೀವು ಹೇಳಿದ್ರಿ ಕನ್ನಡ ಭಾಷೆಯ ಕಡ್ಡಾಯ ಆಗಬೇಕು ಅಂತ ಹೇಳಿ. ಆನಂದ್ ಸರ್, ಈಗ ಆ ಭಾಷೆ ಕಡ್ಡಾಯ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ವರದಿ ಆಗುತ್ತೇನೋ ಅಂತ ಅಂದ್ಕೊಂಡ್ವಿ. ದ್ವಿಭಾಷಾ ಸೂತ್ರ ನೀತಿ, ಶಿಕ್ಷಣ ನೀತಿ ಆಯೋಗದ ವಿಚಾರದಲ್ಲಿ ಕನ್ನಡ ಭಾಷೆ ಕಡ್ಡಾಯ ಆಗಬೇಕು ಅಂತ ಏನಿಲ್ಲ ಅನ್ನುವಂತಹ ವರದಿ ಕೂಡ ಈಗ ಚರ್ಚೆ ಆಗ್ತಾ ಇದೆ, ಅದರಲ್ಲಿ ಇದೆ ಅನ್ನುವಂಥದ್ದು. ಹಾಗಾದರೆ ಆ ವರದಿ ಸಮರ್ಪಕವಾಗಿದೆ ಅಂತ ಅನ್ಸುತ್ತಾ? ಒಂದು ವೇಳೆ ದ್ವಿಭಾಷಾ ಸೂತ್ರ ಈ ಒಂದು ನೀತಿ ಕಾನೂನು ಆದರೆ ಆವಾಗ ಕನ್ನಡಕ್ಕೆ, ಕರ್ನಾಟಕಕ್ಕೆ ಯಾವ ರೀತಿಯಂತಹ ಪ್ರಯೋಜನಗಳಾಗುತ್ತೆ? 2 ಪ್ರಶ್ನೆಗಳು ಸರ್. ಇಲ್ಲ, ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಆಗಬೇಕು ಅನ್ನೋದ್ರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಕಡ್ಡಾಯ ಆಗಬೇಕು, ಅದರಲ್ಲಿ ಆ ಒಂದು ವರದಿಯಲ್ಲಿ ಇಲ್ಲದೆ ಇರುವ ಪ್ರಶ್ನೆ ಇಲ್ಲ. ಇವಾಗ ಯಾವ ವರದಿ, ಇವಾಗ ಥೊರಟ್ ಸಮಿತಿ ವರದಿ ಅಂತ ಹೇಳ್ತಾ ಇದೀವಲ್ಲ, ಮುಖ್ಯವಾಗಿ ಕರ್ನಾಟಕಕ್ಕೆ ಬರೋರು, ಕರ್ನಾಟಕದಲ್ಲಿರೋರು ಕನ್ನಡದಲ್ಲಿ ಯಾಕೆ ವ್ಯವಹರಿಸಬೇಕು ಅಥವಾ ಯಾಕೆ ಕಡ್ಡಾಯ ಮಾಡಬೇಕು ಅಂದರೆ, ನಾವು ಅವ್ರಿಗೆ ಹೇರಿಕೆ ಮಾಡೋಕ್ಕಲ್ಲ. ಇದು ಕನ್ನಡ ನಾಡಲ್ಲಿರೋ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ಬ್ಯಾಂಕಲ್ಲಿ ಕೂತಿರೋ ಅಧಿಕಾರಿ ಗ್ರಾಮೀಣ ಪ್ರದೇಶದಲ್ಲಿ ಅವ್ರಿಗೆ ಹೋದವ್ರಿಗೆ ಅವ್ರ ಭಾಷೆಯಲ್ಲಿ ನೀವು ಯಾವ ಸೇವೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಅದು ದೊಡ್ಡ ಪ್ರಶ್ನೆ. ಅದಕ್ಕೋಸ್ಕರ ಕನ್ನಡ ಕಡ್ಡಾಯ ಆಗಲೇಬೇಕು, ಅದ್ರ ಬಗ್ಗೆ 2ನೇ ಮಾತೇ ಇಲ್ಲ. ಇನ್ನು ಕನ್ನಡ ಕಡ್ಡಾಯ ಮಾಡೋದ್ರಿಂದ ಬೇರೆ ಭಾಷೆಗಳಿಗೆ ಏನು ಅಂತಂದರೆ, ಈಗ ದ್ವಿಭಾಷಾ ನೀತಿ ಮಾಡೋದ್ರಿಂದ ಏನಂದರೆ 3ನೇ ಭಾಷೆನ ಕಿತ್ತಾಕಬೇಕು ಆ ಥರ ಎಲ್ಲ ಏನಿಲ್ಲ. 3ನೇ ಭಾಷೆ ಪರೀಕ್ಷೆ ತೆಗೆದಾಕಿ ಅಂತ ಹೇಳ್ತಾರೆ. 3ನೇ ಭಾಷೆ ಪರೀಕ್ಷೆ ತೆಗೆದಾಕಿ, ಹಿಂದಿನಾರೋ ಕಲ್ತ್ಕೊಳ್ಳಿ. ಯಾವುದು ಇವಾಗ ಹೊರಟಿರೋ ನೀತಿನಲ್ಲಿ ಕೂಡ ದ್ವಿಭಾಷೆ ಅಂತೇಳಿ 2ನೇ ಭಾಷೆ ಆ ಥರ ಮಾಡಿಲ್ಲ. ಶಾಲೆಗಳಲ್ಲಿ ಕಲಿಯೋದಕ್ಕೆ 3 ಭಾಷೆನೇ ಮಾಡ್ತಾರೆ. ಅದರಲ್ಲಿ ಏನಂತಂದರೆ, 1ನೇ ಭಾಷೆ ತಾಯ್ನುಡಿ ಅಥವಾ ಕನ್ನಡ, 2ನೇ ಭಾಷೆ ಇಂಗ್ಲೀಷು ಅಥವಾ ಇನ್ನೇ ಹೀಗೆ ಬರುತ್ತೆ. ಅದು ವಿವರ ಬಂದಾಗ ಏನು ಸಾರಾಂಶವಾಗಿ ಏನು ಕಾಣುತ್ತೆ ಅಂದರೆ, ಒಬ್ಬ ಕನ್ನಡ ನಾಡಿನಲ್ಲಿ ಓದೋವನು ಕಡ್ಡಾಯವಾಗಿ ಕನ್ನಡವನ್ನು 1ನೇ ಭಾಷೆ ಅಥವಾ 2ನೇ ಭಾಷೆಯಾಗಿ ಕಲಿತಾನೆ. ಇದು ಕಡ್ಡಾಯ. 1ನೇ ಭಾಷೆಯಾಗಿ ಇವಾಗ ಬೇರೆ ತಾಯ್ನುಡಿಯವರಿದ್ದಾರೆ, ಉರ್ದು, ತಮಿಳು, ತೆಲುಗು, ಇನ್ಯಾವುದೋ ತಾಯ್ನುಡಿ ಮಕ್ಕಳು ಇಲ್ಲಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವರು ನಮ್ಮ ಭಾಷೆ ನಾವು ಕಲಿಬೇಕು, ನಮ್ಗೆ ಅವಕಾಶ ಇಲ್ಲ, ನಾವು 1ನೇ ಭಾಷೆಯಾಗಿ ನಮ್ಮ ಭಾಷೆ ತೊಗೋತೀವಿ, ತಮಿಳು ತೊಗೋತೀವಿ ಅಂದರೆ ಧಾರಾಳವಾಗಿ ತೊಗೊಳ್ಳಿ, ಅದಕ್ಕೆ ಅವಕಾಶ ಇದೆ. ಆದರೆ 2ನೇ ಭಾಷೆಯಾಗಿ ಕಡ್ಡಾಯವಾಗಿ ಕನ್ನಡ ಕಲಿಬೇಕು. ಇದು ಇವಾಗಿರುವಂಥ ನಿಯಮ. ಇದು ಮಾಧ್ಯಮಕ್ಕೆ ಅನ್ವಯ ಆಗ್ತಿಲ್ಲ. ಅಂದರೆ ಯಾವ ಮಾಧ್ಯಮದಲ್ಲಿ ಓದಬೇಕು ಅಂತ ಹೇಳ್ತಿಲ್ಲ. ಭಾಷೆಗಳು ನೀವು 3 ಕಲಿತೀವಿ ಅಂದರೆ 1ನೇ ಭಾಷೆ ಅಥವಾ 2ನೇ ಭಾಷೆ ಕಡ್ಡಾಯ ಕನ್ನಡ ಆಗಿರಬೇಕು. ಯಾಕೆ ಕಡ್ಡಾಯ ಆಗಬೇಕು ಕನ್ನಡ ಅಂದರೆ, ನೀವು ಕಲಿತಾ ಇರೋ ಕನ್ನಡ ಇಡೀ ಕನ್ನಡ ಸಮಾಜ, ಇಡೀ ಕರ್ನಾಟಕದ ಜನತೆಗೆ ಬೇಕಿರೋದು. ಇಡೀ ಆಡಳಿತದಲ್ಲಿ ಕನ್ನಡ ತರ್ತೀವಿ, ಅರ್ಜಿಗಳು ಕನ್ನಡದಲ್ಲಿರುತ್ತೆ, ಫಲಕಗಳು ಕನ್ನಡದಲ್ಲಿರುತ್ತೆ ಅಂದರೆ ಓದೋ ಮಕ್ಕಳೇ ಇಲ್ಲದೆ ಇದ್ದಂಥ ಪರಿಸ್ಥಿತಿ ನಾವು ಕಟ್ಟೋಕ್ಕಾಗಲ್ಲ. ಮತ್ತು ಇಲ್ಲಿರೋವಂಥ ಕನ್ನಡ ಮಾತ್ರ ಬಲ್ಲವರಿಗೆ ತಮಿಳ್ನಾಡಲ್ಲಿ ತಾವು ಅನಾಥರಾಗೋಕ್ಕೆ ಬಿಡೋಕ್ಕಾಗಲ್ಲ. ಕನ್ನಡ ಮಾತ್ರ ಬಲ್ಲವನು ಬ್ಯಾಂಕ್ಗೆ ಹೋಗ್ಬಿಟ್ಟು ನಂಗೆ ಅವ್ರ ಭಾಷೆ ಬರ್ತಿಲ್ಲ ಅಂತ ಅನಕ್ಷರಸ್ಥ ಆಗ್ಬಿಡ್ತಾನಲ್ಲ, ಇದು ತಪ್ಪಬೇಕಾಗತ್ತೆ. ಹಾಗಾಗಿ ಬ್ಯಾಂಕಲ್ಲಿ ಕೂತ್ಕೊಳ್ಳೋನು ಕನ್ನಡ ಬರಲೇಬೇಕು. ಸಾರ್ವಜನಿಕರ ಜೊತೆ ವ್ಯವಹಾರ ಮಾಡೋ ಖಾಸಗಿ ಆಗಲಿ, ಸರ್ಕಾರಿ ಆಗಲಿ, ಕೇಂದ್ರ ಸರ್ಕಾರಿ ಆಗಲಿ, ಈ ನಾಡಿನ ಜನರ ಜೊತೆ ವ್ಯವಹರಿಸಬೇಕಾದ್ರೆ ಅದು ನಮ್ಮ ಭಾಷೆಲೇ ಆಗಬೇಕು. ನಮ್ಮ ಭಾಷೆಯಲ್ಲಿ ಆಗಬೇಕು ಅನ್ನೋದು ಅದೇ ಸಮಾನತೆ, ಅದೇ ಸರಿಯಾಗಿರೋದು, ಅದೇ ಸ್ವಾತಂತ್ರ್ಯ. ಇದನ್ನು ಕನ್ನಡದ ಭಾರತದ ಸಂವಿಧಾನದಲ್ಲಿ ಪ್ರಿಯಾಂಬಲ್ ಅಂತ ಏನು ಹೇಳ್ತೀವಿ, ಪೀಠಿಕೆನಲ್ಲಿ ಸಾರಾಂಶದಲ್ಲಿ ಹೇಳಿದ್ರು, ವಾಸ್ತವದಲ್ಲಿ ಜಾರಿ ಮಾಡೋಕ್ಕಾಗಿಲ್ಲ. ಈ ಜಾರಿ ಮಾಡೋ ಕಡೆಗೆ ಇದೊಂದು ಹೆಜ್ಜೆ. ಹಾಗಾಗಿ ಕನ್ನಡ ದ್ವಿಭಾಷಾ ನೀತಿ ತರೋದ್ರಿಂದ ಕನ್ನಡಿಗರಿಗೆ ಅನುಕೂಲ ಆಗುತ್ತೆ, ಕರ್ನಾಟಕದಲ್ಲಿ ಕನ್ನಡದ ಸಾರ್ವಭೌಮತ್ವನ ಉಳಿಸುತ್ತೆ.
ಇದೇ ರೀತಿ ಬೇರೆ ಕಡೆನೂ ಆಗಲಿ, ತೊಂದರೆ ಇಲ್ಲ. ಅದೇ ರೀತಿ ಮಕ್ಕಳಿಗೆ, ಪೋಷಕರಿಗೆ ಇನ್ನೊಂದು ಭಾಷೆ ಕಲಿಬೇಕು ಅನ್ನೋ ಹಕ್ಕೇನಿದೆ ಅದನ್ನು ಕೂಡ ಕಾಪಾಡುತ್ತೆ, ಅದನ್ನೇನು ಕಸೀತಾ ಇಲ್ಲ. ಹಾಗಾಗಿ ಇದು ಸರಿಯಾಗಿದೆ ಅಂತ ಅನ್ನೋದು ನಿಲುವಾಗತ್ತೆ. ಒಂದು ಅವರು ಹೇಳಿದ್ದಕ್ಕೆ ಪೂರಕವಾಗಿ ಒಂದೇ ವಾಕ್ಯದಲ್ಲಿ, ಈಗ ಮಾಧ್ಯಮದ ವಿಷಯಕ್ಕೆ ಬಂದಾಗ ಹೊಸ ಶಿಕ್ಷಣದ ಒಪ್ಪುದು ಬಿಡುದು ಬೇರೆ, ಅದು ಏನು ಹೇಳಿದೆ ಅಂತ ಹೇಳುದು ನಾನು. ಯಾಕಂದರೆ ಇನ್ನೂ ಸಾರ್ವಜನಿಕ ಚರ್ಚೆಗೆ ಅದು ಬಿಡುಗಡೆನೇ ಆಗಿಲ್ಲ, ಕ್ಯಾಬಿನೆಟ್ಗೂ ಹೋಗಿಲ್ಲ, ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗ 5ನೇ ಕ್ಲಾಸಿನವರೆಗೆ ಮಾತೃಭಾಷೆ ಮಾಧ್ಯಮ, ಅದು ಬಹುಮಟ್ಟಿಗೆ ಕನ್ನಡ ಮಾಧ್ಯಮ. ಓಕೆ, ಹೀಗೆ ಹೇಳುವಾಗ ಇಂಗ್ಲೀಷ್ ಅನ್ನೋದು ನಿರಾಕರಿಸ್ತಾ ಇಲ್ಲ. ನೀವು 1ನೇ ತರಗತಿಯಿಂದಲೇ ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಕಲಿಸಿ ಎಂಬ ಮಾತನ್ನು ಹೇಳ್ತದೆ. ಯಾಕಂದರೆ ಜಾಗತೀಕರಣದ ಇವತ್ತಿನ ಇನ್ನೊಂದು ಪ್ರಶ್ನೆ ಇರೋದು ಸರ್, ಅನೇಕರಿಗೆ ಹೇಳ್ತಾ ಇರುವಂಥದ್ದು, ಇಂಗ್ಲಿಷ್ ನಮ್ಗೆ ಎಲ್ರಿಗೂ ಕೂಡ ಕಬ್ಬಿಣದ ಕಡಲೆ ಆಗಿರೋ ಸಂದರ್ಭದಲ್ಲಿ ಹಿಂದಿಯಾಗಿ ಅಟ್ಲೀಸ್ಟ್ ಸ್ವಲ್ಪ ನಾವು ಮಾತಾಡಬಹುದು ಅಥವಾ ಎಲ್ಲ ಕಡೆ ವ್ಯವಹರಿಸಬಹುದು ಅನ್ನುವಂತಹ ಚರ್ಚೆಗಳಿಗೆ ಏನು ಹೇಳ್ತೀರಿ? ಅಲ್ಲ, ಈಗ ಅದು ಕಾಮರಾಜ್ ಒಂದು ಭಾಳ ಒಳ್ಳೆಯ ಉದಾಹರಣೆ ಕೊಟ್ಟರು. ನೀವೊಂದು ದೊಡ್ಡ ಏನು ಒಂದು ವೃತ್ತ ಮಾಡಿದರೆ ಅಲ್ಲಿ ಸಣ್ಣ ಇಲಿಯೂ ಹೋಗ್ಬೋದು, ದೊಡ್ಡ ಇಲಿಯೂ ಹೋಗ್ಬೋದು ಅಂತ. ಆದ್ದರಿಂದ ಇಂಗ್ಲೀಷನ್ನು ಕಲ್ತ್ರೆ ನಿಮಗೆ ಅಖಿಲ ಭಾರತ ಮಟ್ಟದ ವ್ಯಾಪ್ತಿ ಕೂಡ ಸಿಗ್ತದೆ, ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪ್ತಿ ಕೂಡ ಸಿಗ್ತದೆ. ಇವತ್ತು ಯಾವುದು ಕೂಡ ನಮ್ಮ ಮಾನ್ಯ ಪ್ರಧಾನಿಗಳು ಸ್ವದೇಶಿ ಇತ್ಯಾದಿಗಳು ಹೇಳ್ತಾರೆ, ಅಥವಾ ಗಾಂಧಿಯ ಸ್ವರಾಜ್ಯದ ಬಗ್ಗೆ ಹೇಳ್ತವೆ, ಎಲ್ಲ ಆಕರ್ಷಕವಾದ ಶಬ್ದಗಳೇ. ಆದರೆ ಇವತ್ತು ಯಾವುದು ಕೂಡ ಸ್ವದೇಶಿಯಾಗಿ ಉಳಿದಿಲ್ಲ. ಈಗ ನಿಮ್ಮ ಚಾನಲನ್ನೇ ನ್ಯೂಸ್ 18 ಅಂತ ಯಾರು ಹೇಳ್ತಾರೆ? ನಾವು ನ್ಯೂಸ್ 18 ಅಂತ ಹೇಳ್ತೀವಿ ನಾವು. ಅದು ಕನ್ನಡವೇ ಆಗ್ಬಿಟ್ಟಿದೆ ಅದು. ಹೀಗಾಗಿ ಇವತ್ತು ಫಾರ್ಮಲ್ ಆಗಿ ಜನರಿಗೆ ಬೇಗ ಅರ್ಥ ಆಗುತ್ತೆ. ಹೌದೌದು. ಹೀಗಾಗಿ 1ನೇ ಕ್ಲಾಸ್ ಈ ಸಮಸ್ಯೆ ಇರುವುದು ಎಲ್ಲಿ ಅಂದರೆ, ನೀವು ಆಗ ಕೇಳಿದಾಗೆ ಈ ಇಂಗ್ಲೀಷನ್ನು ಹೇಳಿಕೊಡುವ ವಿಧಾನ ಇದೆಯಲ್ಲ ನಮ್ಮಲ್ಲಿ, ಅದರಲ್ಲಿ ಸಮಸ್ಯೆ ಇದೆ. ಈಗ ಏನು ಮಾಡಿತು ಸರ್ಕಾರ? ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ತೆಗೆದಾಗ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಿ ಹೋದವು. ಇಂಗ್ಲೀಷನ್ನು ಯಾರು ಹೇಳಿಕೊಡಬೇಕು ಅಂತ ಪ್ರಶ್ನೆ ಬಂದಾಗ ಸರ್ಕಾರ ಏನು ಮಾಡಿತು? ಮಾನ್ಯ ಶಿಕ್ಷಣ ಸಚಿವರು ಕನ್ನಡ ಪಾಠ ಮಾಡ್ತಾ ಇದ್ದಂಥ ಅಧ್ಯಾಪಕರಿಗೆ ಒಂದು 3 ತಿಂಗಳು ಟ್ರೈನಿಂಗ್ ಕೊಟ್ಟು ಅವರು ಹಿಂದಿ ಹೇಳಿ ಅಂತ ಹೇಳಿದ್ದು, ಕನ್ನಡ ಹೇಳಿಕೊಡಿ, ಇಂಗ್ಲೀಷ್ ಹೇಳಿಕೊಡಿ ಅಂತ. ಇದು ಶುದ್ಧಾಂಗ ತಪ್ಪು. ನಮ್ಮ ಬಹಳ ಕ್ಷಮಿಸಬೇಕು ಕನ್ನಡ ಅಧ್ಯಾಪಕರಿದ್ದರೆ, ಬಹಳ ಜನ ಇವತ್ತು ಕನ್ನಡ ಅಧ್ಯಾಪಕರಿಗೆ ಕನ್ನಡ ಒಂದು ಭಾಷೆಯಾಗಿ ಹೇಗೆ ಹೇಳಿಕೊಡಬೇಕು ಎಂಬ ಸಂಪೂರ್ಣ ತಿಳುವಳಿಕೆ ಇಲ್ಲ. ಪೆಡಗಾಜಿ ಅಂತ ಹೇಳ್ತೀವಿ ನಾವು. ಭಾಷಾವನ್ನು ಹೇಳಿಕೊಡುವ ವಿಷಯದಲ್ಲಿ ನಾವು 50 ವರ್ಷ ಹಿಂದೆ ಇದ್ದೇವೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ. ನೀವು ಕನ್ನಡದಲ್ಲಿಯೇ ಹಿಂದೆ ಇರುವ ಟೀಚರ್ಗಳಿಗೆ ತರಬೇತಿ ಕೊಟ್ಟು ಇಂಗ್ಲೀಷ್ ಹೇಳಿಕೊಡಿ ಅಂತಂದರೆ ಇನ್ನು 10 ವರ್ಷದಲ್ಲಿ ನಮ್ಮ ಮಕ್ಕಳಿಗೆ ಇಂಗ್ಲೀಷು ಇಲ್ಲ, ಕನ್ನಡವೂ ಇಲ್ಲ, ಯಾವುದೇ ಭಾಷೆ ಇಲ್ಲದಾಗ ಆಗುತ್ತೆ. ನಮ್ಮ ಭಯಂಕರ ಬೈಗಳು ಅಂತ ನನಗೆ ಭಾರಿ ಖುಷಿ ಆಗೋದು. ಅವನಿಗೆ ಭಾಷೆ ಇಲ್ಲ ಅಂತ ಬೈತಾರಲ್ಲ, ಅದಕ್ಕಿಂತ ದೊಡ್ಡ ಬೈಗಳೇ ಇಲ್ಲ ಜಗತ್ತಿನಲ್ಲಿ. ಅವನಿಗೆ ಭಾಷೆ ಇಲ್ಲ ಅಂದರೆ ಏನೂ ಇಲ್ಲ ಅಂತ ಅರ್ಥ. ಹಾಗೆ ಆಗ್ಬಿಡುತ್ತೆ ನಮ್ಗೆ. ಐ ವಾಂಟ್ ಟು ಆ್ಯಡ್ ದಿಸ್ ಥಿಂಗ್ ಅಂದರೆ, ಯಾಕೆಂದರೆ ನನಗೆ ಒಂದು ಆಲ್ಟರ್ನೇಟ್ ಒಪಿನಿಯನ್ ಇದೆ ಈ ವಿಷಯದ ಬಗ್ಗೆ, ದ್ವಿಭಾಷೆ ಮತ್ತು ತ್ರಿಭಾಷೆ ಸೂತ್ರದ ಬಗ್ಗೆ. ನೋಡಿ, ದ್ವಿಭಾಷೆ ಆಗಲಿ ಅಥವಾ ತ್ರಿಭಾಷೆ ಆಗಲಿ, ಮೊದಲನೇದಾಗಿ ಭಾಷೆ ಅನ್ನೋದು ಒಂದು ಸಂವಹನದ ಭಾಷೆ ಇರಬೇಕು. ಎರಡನೇದಾಗಿ ಭಾಷೆ ಅನ್ನೋದು ಭಾವನೆಗಳ ಭಾಷೆ ಇರಬೇಕು. ಕೊನೆಯದಾಗಿ ಅದು ಶಿಕ್ಷಣದ ಭಾಷೆ ಆಗಬೇಕು. ಏನಾಗ್ತದೆ, ಈಗ ಮಗು ತಂದೆ ತಾಯಿ ಜೊತೆ, ಅಕ್ಕ ತಂಗಿ ಜೊತೆ ಮನೇಲಿ ಪರಿಸರಲ್ಲಿ ಆ ಪರಿಸರದ ಭಾಷೆ ಮಾತೃಭಾಷೆಯಲ್ಲಿ ಮಾತಾಡ್ತಾನೆ, ರಾಜ್ಯ ಭಾಷೆಯಲ್ಲಿ ಮಾತಾಡ್ತಾನೆ. ಸ್ಕೂಲ್ಗೆ ಹೋಗಿದ ತಕ್ಷಣ ಅವನಿಗೆ ಅದೇ ಭಾಷೆಯಲ್ಲಿ ಶಿಕ್ಷಣ ಸಿಕ್ಕಿದ್ರೆ ಅವನಿಗೆ ಅರ್ಥ ಮಾಡಿಕೊಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಆದರೆ ಡೈರೆಕ್ಟಾಗಿ ಇಂಗ್ಲೀಷ್, ಹಿಂದಿ ಸಂವಹನ ಇಲ್ಲದೆ ಓದೋದನ್ನು ಬರೆಯೋದನ್ನು ಡೈರೆಕ್ಟಾಗಿ ಹೇಳ್ಕೊಟ್ರೆ ಆ ಮಗು ಮೇಲೆ ತುಂಬ ಒಂದು ಪ್ರೆಷರ್ ಬೀಳುತ್ತೆ. ಸೊ ಇಂಗ್ಲೀಷ್ ವಿರೋಧಿ ಅಲ್ಲ ನಾವು. 150 ದೇಶಗಳಲ್ಲಿ ಇಂಗ್ಲೀಷ್ ಮಾತಾಡ್ತೀವಿ. ಇಂಗ್ಲೀಷ್ ಇಸ್ ಅ ರಿಕ್ವೈರ್ಮೆಂಟ್, ನೋ ಪ್ರಾಬ್ಲಮ್. ಆದರೆ ಡೈರೆಕ್ಟಾಗಿ ಫಸ್ಟ್ ಇಂಗ್ಲೀಷ್ ಅಥವಾ ಹಿಂದಿ ಸಂವಹನದ ಭಾಷೆ ಆಗಬೇಕು. 5ನೇ ತರಗತಿ ಆದಮೇಲೆ ಅದನ್ನು ಶಿಕ್ಷಣದಲ್ಲೇ ತಗೊಂಡು ಬರಬೇಕು ಅಂತ ನನ್ನ ಅಭಿಪ್ರಾಯ. ಎಸ್, ದ್ವಿಭಾಷಾ ನೀತಿ ಬಂದರೆ ಏನಾಗುತ್ತೆ, ಯಾವ ರೀತಿಯಾಗಿ ಅದರಿಂದ ಪ್ರಯೋಜನ ಆಗುತ್ತೆ, ಇರುವಂತಹ ಸವಾಲುಗಳು ಏನು ಅನ್ನೋದ್ರ ಬಗ್ಗೆ 3 ಜನರು ನಮ್ಮ ಎಲ್ಲರಿಗೂ ಕೂಡ ಅರ್ಥೈಸಿದ್ದೀರಿ ಅಂತ ಅಂದ್ಕೊಳ್ತಾ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಕೂಡ ನಮ್ಮ ಈ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ದ್ವಿಭಾಷಾ ನೀತಿ ಜಾರಿಯಾದರೆ ಯಾವ ರೀತಿಯಾಗಿ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಅದರಿಂದ ಉಪಯೋಗಗಳು ಆಗತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅನೇಕ ಚರ್ಚೆಗಳು ಆಗ್ತಾ ಇದೆ. ದ್ವಿಭಾಷಾ ನೀತಿ ಜಾರಿ ಆಗಲಿ ಅನ್ನುವಂತಹ ಆಶಯದೊಂದಿಗೆ ನಮ್ಮ ಈ ಸಂವಾದವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.